know that many died through cancer? ಎಷ್ಟು ಜನಕ್ಕೆ ಗೊತ್ತು ಆ ಕ್ಯಾನ್ಸರ್ ರೋಗ ಬಂದ್ಬಿಟ್ರೆ ಅನೇಕರು ಸತ್ತೇ ಹೋಗ್ತಾರೆ. That sister brought him for, I think, past 3 weeks back. ಆ ಸಹೋದರಿಯು ನಾನು ಅನ್ಕೊಂತೀನಿ ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ I'm just. 3 ವಾರದ ಹಿಂದ್ಗಡೆಯಿಂದ ಅವರು ಸಭೆಗೆ ಕರ್ಕೊಂಡ್ ಬರ್ತಿದ್ರು ಅನ್ಕೊಳ್ಳಿ. And she came and she said, brother, this man has a 3rd stage throat cancer. ಮತ್ತು ನನಗೆ ಬಂದು ಹೇಳಿದ್ರು ಸಹೋದರಿ ಅವರಿಗೆ 3ನೇ ಸ್ಟೇಜಿನ ಗಂಟಲಿನ ಕ್ಯಾನ್ಸರ್ ಇದೆ. I mean, when I say cancer, you should know the value of it. ಕ್ಯಾನ್ಸರ್ ಒಂದು ಅದರ ಗಂಭೀರತೆ ನಿಮಗೆ ಗೊತ್ತಾಗಬೇಕು, ಎಷ್ಟು ದೊಡ್ಡ ಕಾಯಿಲೆ ಅದು ಅಂತ. How many are getting what I'm saying? ಎಷ್ಟರಿಗೆ ಅರ್ಥ ಆಗ್ತಿದೆ? Because past, I think 3 weeks back, we raised a dead people up. ನಾನು ಅನ್ಕೊಂತೀನಿ 3 ವಾರದ ಹಿಂದ್ಗಡೆ ಒಬ್ಬ ಸತ್ತ ವ್ಯಕ್ತಿಯನ್ನು ನಾವು ಎದ್ದೇಳಿಸಿದ್ದೇವೆ. Many times we don't know. His mother has come, right? Shivu's mother, can you stand up? ಅವರ ತಾಯಿ ಬಂದಿದ್ದಾರೆ. His son was dead in the hospital. ಆಸ್ಪತ್ರೆಯಲ್ಲಿ ಅವರ ಮಗ ಸತ್ತೇ ಹೋಗಿದ್ದಾರೆ, ವೈದ್ಯರು ಕೂಡ ಹೇಳಿದ್ರು ಅದನ್ನ. And they put him in red zone. ರೆಡ್ ಝೋನ್ ಅಲ್ಲಿ ಹಾಕಿದ್ರು ಎಮರ್ಜೆನ್ಸಿ. And I get a call. ಮತ್ತೆ ನನಗೊಂದು ಕರೆ ಬರುತ್ತದೆ. And say this man is serious. ಮತ್ತೆ ನಾನು ಹೇಳ್ತಾರೆ ಈ ವ್ಯಕ್ತಿ ಬಹಳ ಗಂಭೀರವಾಗಿದ್ದಾರೆ ಅಂತ. Can you raise the volume up? Okay. So I went. ನಾನು ಹೋದೆ ಅಲ್ಲಿ. His stand up, yeah, just stand up. His son was dead, but it was working through a ventilator. ಅವರ ಮಗ ಸತ್ತು ಹೋಗಿದ್ದಾದ್ರೆ ಆ ಒಂದು ಆಕ್ಸಿಜನ್ ಮಾಸ್ಕ್ ಹಾಕಿರೋದ್ರಿಂದ ಆ ಮಾಸ್ಕ್ ಇಂದ ಅವರು ಉಸಿರಾಡ್ತಾ ಇದ್ರು. I just prayed and came. ನಾನು ಪ್ರಾರ್ಥನೆ ಮಾಡಿ ಬಂದ್ಬಿಟ್ಟೆ. Just 2 minutes. 2 ನಿಮಿಷ. He rose from the dead. ಸತ್ತವರೊಳಗಿಂದ ಜೀವಕ್ಕೆ ಮತ್ತೆ ತಿರುಗಿ ಬಂದ್ರು ಅವರು. This man came 3 weeks back. ನೀವು ಕೂತ್ಕೊಳ್ಳಿ ಮತ್ತು 3 ವಾರದ ಹಿಂದ್ಗಡೆ ನೀವು ನಿಂತ್ಕೊಳ್ಳಿ ಸರ್. 3 ವಾರದ ಹಿಂದ್ಗಡೆ ಈ ವ್ಯಕ್ತಿ ಬಂದ್ರು. I laid my hands on him. ಅವರ ಮೇಲೆ ನಾನು ಕೈ ಇಟ್ಟೆ. I said, in the name of Jesus, cancer die. ನಾನು ಹೇಳಿದೆ ಯೇಸುವಿನ ನಾಮದಲ್ಲಿ ಕ್ಯಾನ್ಸರ್ ಸಾಯಲಿ ಎಂಬುದಾಗಿ. And now we heard a testimony that is recovering. ಮತ್ತು ನಾವೀಗ ಸಾಕ್ಷಿ ಕೇಳಿಸ್ಕೊಳ್ತಾ ಇದ್ವಿ, ಈಗ ಅವರು ಚೇತನಗೊಳಿಸ್ಕೊಳ್ತಾ ಇದ್ದಾರೆ ಎಂಬುದಾಗಿ. I prophesy over your life. ನಿಮ್ಮ ಜೀವಿತದ ಮೇಲೆ ಪ್ರವಾದಿಸ್ತಾ ಇದ್ದೇನೆ. You will be cancer free in the name of Jesus. ಯೇಸುವಿನ ನಾಮದಲ್ಲಿ ಕ್ಯಾನ್ಸರ್ ರೋಗ ಮುಕ್ತರಾಗಿ ನೀವು ಬದುಕ್ತೀರಾ. If you clap for Jesus, clap like you mean it. ಯೇಸುವಿಗೋಸ್ಕರ ಚಪ್ಪಾಳೆ ತಟ್ಟುವುದಾದ್ರೆ ಗಟ್ಟಿಯಾಗಿ ಆತನಿಗೆ ತಟ್ಟಿರಿ. Come on, louder. ಇನ್ನು ಗಟ್ಟಿಯಾಗಿ ತಟ್ಟಿರಿ. Hallelujah. I'm telling you. ನಾನು ನಿಮಗೆ ಹೇಳ್ತಾ ಇದ್ದೇನೆ. I'm telling you, listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ, ನಿಮಗೆ ಹೇಳ್ತಾ ಇದ್ದೇನೆ. This church is going to be the biggest healing center in Davangere. ದಾವಣಗೆರೆಯಲ್ಲಿ ಈ ಸಭೆ ದೊಡ್ಡ ಸ್ವಸ್ಥತೆಯ ಕೇಂದ್ರವಾಗಿರುತ್ತದೆ. No matter what sickness, you bring people here. ಯಾವ ರೋಗದಿಂದ ಜನರಿಗೆ ನೀವು ಇಲ್ಲಿ ಕರ್ಕೊಂಡು ಬಂದ್ರು ಪರವಾಗಿಲ್ಲ. Jesus is about to heal them. ಯೇಸು ಅವರನ್ನು ಗುಣಪಡಿಸಲಿಕ್ಕಿದ್ದಾರೆ. Hallelujah. Whether you know it or not, there is a healing anointing in this place. ನಿಮಗೆ ಗೊತ್ತಿದ್ರು ಗೊತ್ತಿಲ್ಲ ಅಂತಂದ್ರು ಈ ಸಭೆಯಲ್ಲಿ ಒಂದು ಸ್ವಸ್ಥತೆಯ ಅಭಿಷೇಕ ಇದೆ. And I'm not going to stop there. ಮತ್ತು ನಾನು ಅಲ್ಲೇ ನಿಲ್ಲಿಸಲ್ಲ ಅದನ್ನ. There's an anointing to raise the dead also. ಸತ್ತವರನ್ನು ಮತ್ತೆ ಜೀವಕ್ಕೆ ಎದ್ದೇಳಿಸುವ ಅಭಿಷೇಕ ಕೂಡ ಇದೆ. Hallelujah. Amen. So on the 3rd day of this fasting, ಈ ಉಪವಾಸದ 3ನೇ ದಿನದಲ್ಲಿ I believe with all of my heart, ನನ್ನ ಪೂರ್ಣ ಹೃದಯದಿಂದ ನಾನು ನಂಬ್ತಾ ಇದ್ದೇನೆ, you will not go home the way you came. ಬಂದ ರೀತಿಯಲ್ಲಿ ಹಿಂದಿರುಗಿ ಮನೆಗೆ ನೀವು ಹೋಗುವುದಿಲ್ಲ. You will go with the power, with the healing, with the deliverance of the Holy Ghost. ಪರಿಶುದ್ಧಾತ್ಮನ ಬಲ, ಸ್ವಸ್ಥತೆ, ಬಿಡುಗಡೆ ಒಟ್ಟಿಗೆ ನೀವು ಹೋಗ್ತೀರಾ. If you believe that, shout hallelujah somebody. ಆದರೆ ಗಟ್ಟಿಯಾಗಿ. Let the devil know he is losing. Let me know we are winning in the name of Jesus. ಸೈತಾನಿಗೆ ಗೊತ್ತಾಗಲಿ ಅವನು ಸೋಲ್ತಾ ಇದ್ದಾನೆ, ಮತ್ತು ನಮಗೆ ಗೊತ್ತಾಗಲಿ ನಾವು ಗೆಲ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. Hallelujah. Amen. I believe already the devil has left you. ನಾನು ನಂಬ್ತೇನೆ ಆಗಲೇ ದೆವ್ವ ನಿಮಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. I already believe you're healed. ನಾನು ನಂಬ್ತಾ ಇದ್ದೇನೆ ಆಗಲೇ ನೀವು ವಾಸಿ ಆಗಿದ್ದೀರಿ. I believe your financial situations are changing. ನಂಬ್ತಾ ಇದ್ದೇನೆ ನಿಮ್ಮ ಹಣಕಾಸಿನ ಸ್ಥಿತಿ ಬದಲಾವಣೆ ಆಗಿದೆ ಎಂಬುದಾಗಿ. Hallelujah. ನಿಮ್ಮ ತಲೆ ಮೇಲೆ ದೇವರು ಎಣ್ಣೆ ಸುರಿಸ್ತಾ ಇದ್ದಾನೆ. Come on, somebody receive it. ಯಾರು ಹೊಂದಿಕೊಳ್ಳಿ ಗಟ್ಟಿಯಾಗಿ. Hallelujah. Amen. Just stand up for 1 minute. ಒಂದು ನಿಮಿಷ ನಿಂತ್ಕೊಳ್ಳಬಹುದು ಇರುವ ಜಾಗದಲ್ಲಿ. The Lord before we go somewhere. ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ಕ್ಷಣಗಳ ಕಾಲ ಕರ್ತನಿಗೆ ಆರಾಧಿಸೋಣ. Lift your hands, pray in the Holy Ghost. ಕೈಯನ್ನು ಮೇಲಕ್ಕೆತ್ತಿ ಅನ್ಯ ಭಾಷೆಯಲ್ಲಿ ಸ್ವರವನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿ. Come on, Lord, open your mouth. Open wide your mouth. I will fill it, says the Lord. ಗಟ್ಟಿಯಾಗಿ ಬಾಯಿ ತೆರೆಯಿರಿ, ಬಾಯಿಯನ್ನು ಅಗಲವಾಗಿ ತೆರೆಯಿರಿ, ಆಗ ಅದನ್ನು ತುಂಬಿಸುವೆನು ಕರ್ತನಾತ್ಮ ಹೇಳ್ತಾ ಇದ್ದಾನೆ. Come on, pray like you never prayed before. ಮುಂಚೆ ಎಂದು ಪ್ರಾರ್ಥಿಸಿದ ರೀತಿಯಲ್ಲಿ ಪ್ರಾರ್ಥಿಸಿರಿ. Rekapala kedoroboshia ratalabono koloboshi kadabalaba
Let you ignite fire in this place, oh Father. Oh rapala katorobo shaka. Rika baba baba. Dead bones, dead people be raised up by the fire of the Holy Ghost. Shakara katorobo shata. Likada balaboshia. Le re de re de re de de wo. Rapala katala katala ta 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 ta. Shata ta 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 ta. Shata ta 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 lo do do lo lo. Reka ba 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 sha. Ratala da 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 bosha. Rakolo lo lo bo re ba ga da la bosha. Rele bo lo boriate. Shata ra 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 ra. Come on, pray. There's a fire. Ripa ba 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 ba. Rita da 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 da. Ra da 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 da. Shada da 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 boshika. Ripa ba 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 ba. Raka ba 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 shika ba 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 ba. Receive. Clap. Somebody receive. We are silencing the force of the enemy. There's a heavenly presence in this place. ಈ ಸ್ಥಳದಲ್ಲಿ ಪರಲೋಕದ ಪ್ರಸನ್ನತೆ ಆವರಿಸಿದೆ. ಕೈಯನ್ನು ಮೇಲೆ ಕೆತ್ತಿದ ಎಲ್ಲೆಲ್ಲಿ ದೆವ್ವಗಳು ಬಚ್ಚಿಟ್ಟಲ್ಪಟ್ಟಿದೆನೋ, wherever the devil hidden enemy is, ಯಾವ್ಯಾವ ಜಾಗದಲ್ಲಿ ಸೈತಾನನೆಂಬ ವೈರಿಯು ಬಚ್ಚಿಕೊಂಡಿದ್ದಾನೋ, the fire of God will expose it out. ದೇವರ ಬೆಂಕಿ ಅದನ್ನು ಹೊರಗಡೆ ತೋರಿಸುತ್ತದೆ. Fire of God will expose it out. ದೇವರ ಬೆಂಕಿ ಅದನ್ನು ಹೊರಗಡೆ ತೋರಿಸುತ್ತದೆ. Come on, lift your hands. ಕೈಯನ್ನು ಮೇಲೆ ಕೆತ್ತಿರಿ. There's such an anointing in this place. Don't wait for your neighbor to shout. Don't wait for your neighbor to clap. You know God's presence is here right now. ನಿಮ್ಮ ಪಕ್ಕದವರು ಚಪ್ಪಾಳೆ ತಟ್ಟಲಿ, ನಿಮ್ಮ ಪಕ್ಕದವರು ಕೂಗ್ಲಿ ಎಂಬುದಾಗಿ ನೀವು ಕಾಯಬೇಡ್ರಿ. ಯಾಕಂದ್ರೆ ನಿಮಗೆ ಗೊತ್ತಿದೆ ದೇವರ ಪ್ರಸನ್ನತೆ ಈ ಜಾಗದಲ್ಲಿ ಆವರಿಸಿದೆ ಎಂಬುದಾಗಿ. When you pray in the Holy Ghost, ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ, when you pray in the Holy Ghost, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ, you expose the hidden enemy. You expose the hidden enemy. ನಿಮ್ಮಲ್ಲಿ ಬಚ್ಚಿಕೊಂಡಿರುವಂತ ವೈರಿಯನ್ನು ದೇವರಿಗೆ ತೋರಿಸ್ತೀರಿ ನೀವು. You will remove it, you will rebuke it, you will cast it out. ನೀವು ಅದನ್ನ ನೀವು ಗದರಿಸ್ತೀರಿ, ಓಡಿಸ್ತೀರಿ, ಅದನ್ನ ಹೊರಗಡೆ ಹಾಕ್ತೀರಿ. Come on, lift your hands and pray in the Holy Ghost. ಕೈಯನ್ನು ಮೇಲೆ ಕೆತ್ತಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿರಿ. Rakapakatakapa, rakatakabashaka, rakapakatedededede, shadadadadede, radalada. Devil, your works are over. ಸೈತಾನನ ಕೆಲಸಗಳು ಮುಗಿದೋದವು. Devil, you're losing your power. ಸೈತಾನನ ಬಲ ಕಳ್ಕೊಳ್ತಾ ಇದೀಯ. Devil, you're losing your power. ಸೈತಾನನ ಬಲ ಕಳ್ಕೊಳ್ತಾ ಇದೀಯ. Shakabarakabala, come on, pray. Rakapakatakapa, ಪ್ರಾರ್ಥಿಸಿರಿ. Shakabarakadolobo, rapababababababa, rikakatototo, shaparabababababa.
ನೀವು ಹಾಡಾಡ್ತಿರುವಾಗಲೇ ಕೈ ಮೇಲೆತ್ತಿ, ಹಾಡ್ತಿರುವಾಗಲೇ ಕೈಯನ್ನು ಮೇಲೆ ಎತ್ತಿರಿ. ಹಾಗೆ ಮೇಲೆ ಎತ್ತಿ, ಎರಡು ಕೈ ಮೇಲೆ ಎತ್ತಿ, ಕೈನ ಮೇಲೆ ಎತ್ತಿರಿ. In this fasting prayer, ಈ ಉಪವಾಸ ಪ್ರಾರ್ಥನೆಯಲ್ಲಿ Jesus said ಯೇಸು ಹೇಳಿದರು, that through fasting prayers, some demons, these kinds of demons will come out. ಉಪವಾಸ ಪ್ರಾರ್ಥನೆಗಳಿಂದಲೇ ಇಂಥ ದುರಾತ್ಮಗಳು ಹೊರಗಡೆ ಹೋಗುತ್ತವೆ. Come on, lift your hands. ಕೈಯನ್ನು ಮೇಲೆ ಎತ್ತಿರಿ. Jesus is walking among you right now. ಈಗಲೇ ನಿಮ್ಮ ಮಧ್ಯದಲ್ಲಿ ಯೇಸು ನಡೆದಾಡ್ತಾ ಇದ್ದಾರೆ. Yeah, yes, yes. Receive it. ಹೊಂದಿಕೊಳ್ಳ್ರೆ. Receive it. ಹೊಂದಿಕೊಳ್ಳ್ರೆ. Shakaparakatalabo. Shakaparakatalabo. Shatalalababa. Rikababalakabosh. Lekaparakapalako. Shakaparakatalabo. Are you ready for the anointing of God? ದೇವರ ಅಭಿಷೇಕಕ್ಕಾಗಿ ನೀವು Come on, lift ಸಿದ್ಧರಾಗಿದ್ದೀರಾ? your hands. Are you ready? ಕೈಯನ್ನು ಮೇಲಕ್ಕೆತ್ತಿ ಸಿದ್ಧರಿದ್ದೀರಾ? ಎಲ್ಲ ಕೋರ್ಟ್ ಕೇಸ್ಗಳು ಕ್ಯಾನ್ಸಲ್ ಮಾಡ್ತೀನಿ ಯೇಸುವಿನ ನಾಮದಲ್ಲಿ. ಯೇಸುವಿನ ಕೋರ್ಟಿನ ಕೇಸ್ಗಳು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. Come on, lift your hands and receive it. ಕೈಯನ್ನು ಮೇಲಕ್ಕೆತ್ತಿ ಹೊಂದಿಕೊಳ್ಳ್ರೆ. ಎರಡು ಕೈ ಮೇಲೆತ್ತಿ, ಎರಡು ಕೈಯನ್ನು ಮೇಲಕ್ಕೆ. ನಿಮ್ಮ ಆಶೀರ್ವಾದವನ್ನು ಡಿಲೇ ಮಾಡ್ತಿರೋ ಎಲ್ಲ ದುರಾತ್ಮಗಳು, ನಿಮ್ಮ ಆಶೀರ್ವಾದಗಳನ್ನು ತಡ ಮಾಡ್ತಿರುವಂತ ಎಲ್ಲ ದುರಾತ್ಮಗಳು, ಎಲ್ಲ ಕೋಟೆ ಕೊತ್ತಲೆಗಳು, ಎಲ್ಲ ಕೋಟೆ ಕೊತ್ತಲೆಗಳು, ಎಲ್ಲ ಮಾಟ ಮಂತ್ರದ ಶಕ್ತಿಗಳು, ಎಲ್ಲ ಮಾಟ ಮಂತ್ರದ ಶಕ್ತಿಗಳು, ಎಲ್ಲ ಹೊಟ್ಟೆ ಕಿಚ್ಚಿನ ಆತ್ಮಗಳು, ಎಲ್ಲ ಹೊಟ್ಟೆ ಕಿಚ್ಚಿನ ಆತ್ಮಗಳು ನೀವು ಕೈ ಎತ್ತಿರುವಾಗಲೇ ನಿಮ್ ಕಣ್ ಮುಂದೆ ಬಿದ್ದ ಇಲ್ದೆ ಅದು ಕೈ ಎತ್ತಿ ಕಣ್ಮುಂದೆ ಅಡ್ಡ ಬೀಳುತ್ತವೆ. ಯಾರಾದ್ರೂ ಹೊಂದಿಕೊಂಡ್ರೆ ಯಾರಾದ್ರೂ ಹೊಂದಿಕೊಂಡ್ರೆ ಅದ್ರ ಗಟ್ಟಿಯ ಬೆಂಕಿ. ಪ್ರೈಸ್ ಮಾಡಿ, ಪ್ರೈಸ್ ಮಾಡಿ, ಸ್ತೋತ್ರ ಮಾಡಿ, ಸ್ತುತಿಸಿರಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. The Bible says, ಸತ್ಯವೇದ ಹೇಳುತ್ತದೆ, you will observe with your eyes and see the punishment of the wicked. ದುಷ್ಟನಿಗೆ ಪ್ರತಿದಂಡನೆ ಉಂಟಾಗುವುದನ್ನು ಕಣ್ಣಾರೆ ನೀನು ಕಾಣ್ತೀಯ ಎಂಬುದಾಗಿ. ಈ ಕೈ ಎತ್ತಿ ಉಪವಾಸ ಪ್ರಾರ್ಥನೆಯಲ್ಲಿ, ಉಪವಾಸ ಪ್ರಾರ್ಥನೆಯಲ್ಲಿ ಯಾವ ದುರಾತ್ಮ ಆಗ್ಲಿ, ಅದು ಯಾವ ದುರಾತ್ಮವೇ ಆಗಲಿ, ಅದು ಎಂತ ಶಕ್ತಿ ಉಳ್ಳ ದುರಾತ್ಮ, ಅದು ಎಷ್ಟೇ ಶಕ್ತಿಶಾಲಿ ಉಳ್ಳ ದುರಾತ್ಮ ಆಗಲಿ, ಎಂತ ಶಕ್ತಿಶಾಲಿ ಶತ್ರುಗಳು ಆಗ್ಲಿ, ಎಂತ ಶಕ್ತಿಶಾಲಿ ಶತ್ರುಗಳೇ ಆಗಲಿ, ಈ ಉಪವಾಸ ಮುಗಿದೊಳಗೆ ನಿಮ್ ಕಣ್ ಮುಂದೆ ಬೀಳ್ತಾ ಇದೆ. ಈ ಉಪವಾಸ ಪ್ರಾರ್ಥನೆ ಮುಗಿಯುವುದೊಳಗೆ ಅವೆಲ್ಲರೂ ನಿಮ್ಮ ಕಣ್ಣೆದುರಿಗೆ ಬೀಳ್ತಾರೆ. Come on, somebody receive it. ಯಾರಾದ್ರೂ ಗಟ್ಟಿಯಾಗಿ ಹೊಂದಿಕೊಳ್ಳಿ. Receive it all over you. ನಿಮ್ಮ ಸುತ್ತಲೂ ನಿಮ್ಮ ಮೇಲೆಲ್ಲ ಅದನ್ನು ಹೊಂದಿಕೊಳ್ಳ್ರಿ. Somebody shout and receive it. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ. Shout and receive it. ಗಟ್ಟಿಯಾಗಿ ಕೂಗಿ ಅದನ್ನು ಹೊಂದಿಕೊಳ್ಳ್ರಿ. Say in the name of Jesus. ಯೇಸುವಿನ ನಾಮದಲ್ಲಿ. It's falling before my eyes. ನನ್ನ ಕಣ್ಣೆದುರಿಗೆ ಅದು ಬೀಳ್ತಾ ಇದೆ. ನನ್ನ ಆತ್ಮದಲ್ಲಿ ನೋಡ್ತಾ ಇದ್ದೇನೆ, ನೋಡಿ, ಆತ್ಮದಲ್ಲಿ ನೋಡಿ, ನನ್ನ ಆತ್ಮದಲ್ಲಿ ನೋಡ್ತಾ ಇದ್ದೇನೆ. ದೇವರ ಒಂದು ಸ್ವೋರ್ಡ್ ಬಂದ ಎಲ್ಲವನ್ನು ಕಟ್ ಮಾಡ್ತಾರೆ. ದೇವರ ಒಂದು ಕತ್ತಿ ಬಂದು ಅದೆಲ್ಲವನ್ನು ಕತ್ತರಿಸ್ತಾ ಇರೋದನ್ನು ನೋಡ್ತಾ ಇದ್ದೇನೆ.
ಇನ್ನು ಮುಂದೆ ಇಲ್ಲಿ ನೋಡಿ, ಇನ್ನು ಮುಂದೆ ನಿನ್ನ ಮುಂದೆ ಒಂದು ಬಾಗಿಲು ಮುಚ್ಚಲ್ಪಡಲ್ಲ, ಎಲ್ಲ ಬಾಗಿಲು ತೆರೀತಾರೆ. ಗಟ್ಟಿಯಾಗಿ ಯಾರು Somebody say, I receive it, I receive it. ನಾನು ಹೊಂದ್ಕೊಂಡಿದ್ದೇನೆ, I receive it. ನಾನು ಹೊಂದ್ಕೊಂಡಿದ್ದೇನೆ. ಇನ್ನು ಮುಂದೆ ನಿನ್ನ ಯೋಚನೆಗಳು, ಇನ್ನು ಮುಂದೆ ಆ ದೆವ್ವ ಹಾಕಿರೋ ಯೋಚನೆಗಳು ಮುರಿತಾ ಇದೆ. ನಿನ್ನ ಮೈಂಡ್ ಫ್ರೀ ಆಗ್ತಾ ಇದೆ. Come on, say, I receive it. ಹೇಳ್ರಿ, ನಾನು ಹೊಂದ್ಕೊಂಡಿದ್ದೇನೆ. I receive it. ನಾನು ಹೊಂದ್ಕೊಂಡಿದ್ದೇನೆ. Every hidden enemy is being exposed and been removed out of your life. ಎಲ್ಲ ಬಚ್ಚಿಟ್ಕೊಂಡಿರುವ ಎಲ್ಲ ವೈರಿಗಳು ನಿಮ್ಮ ಮುಂದೆ ಕಂಡು ಅವು ಓಡಾಗ್ತವೆ ಅಲ್ಲಿಂದ. ನಿಮ್ಮ ಹಣಕಾಸಿನ ಮೇಲೆ ಒಂದು ಹೊಸ ಆಶೀರ್ವಾದ ಬರ್ತಾ ಇದೆ. Somebody receive it, somebody receive it. ಯಾರಾದ್ರೂ ಹೊಂದಿಕೊಳ್ಳ್ರಿ. If God can raise the dead, ದೇವರು ಸತ್ತವರನ್ನ ಎತ್ತರಿಸುವುದಾದ್ರೆ, God can heal cancer. ಕ್ಯಾನ್ಸರ್ ದೇವರು ವಾಸಿ ಮಾಡುವುದಾದ್ರೆ, What about your problem? ನಿಮ್ಮ ಸಮಸ್ಯೆ ಬಗ್ಗೆ It ಏನ್ರಿ? is easy in the eyes of the Lord. ದೇವರ ದೃಷ್ಟಿಯಲ್ಲಿ ಬಹಳ ಸುಲಭವಾದ ಕೆಲಸ. Look at me, look at me. ನನ್ನ ಕಡೆ ನನ್ನನ್ನು ನೋಡ್ರಿ. You need to rejoice. ನೀವು ಸಂತೋಷಿಸಬೇಕು. Because what you see, you will not see again. ಯಾಕಂದ್ರೆ ಈಗ ಏನು ನೋಡ್ತಿದ್ರೋ ಮುಂದೆ ಅದನ್ನು ನೋಡುವುದಿಲ್ಲ. As you leave this place, ಈ ಸ್ಥಳ ನೀವು ಬಿಟ್ಟು ಹೋಗುವಾಗಲೇ, oh, I tell you, ನಾನು ನಿಮಗೆ ಹೇಳ್ತಾ ಇದ್ದೇನೆ, so much miracles will begin to happen in your life. ಅಷ್ಟು ಹೆಚ್ಚಾದ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಆಗುವುದಕ್ಕೆ ಪ್ರಾರಂಭ. I rejoice, it's going to happen. ನಾನು ನಂಬುತ್ತಾ ಇದ್ದೇನೆ. Somebody jump and receive it. ಯಾರಾದ್ರೂ ಜಿಗಿದು ಅದನ್ನು ಹೊಂದಿಕೊಳ್ಳ್ರೆ. Hallelujah, hallelujah, hallelujah. ಈ ಸಭೆಗೆ ಬಂದು ಸಾಕ್ಷಿ ಇಲ್ಲಂಗೆ ಇರಂಗಿಲ್ಲ. ಸಭೆಗೆ ಬಂದು ಸಾಕ್ಷಿ ಇಲ್ಲದೆ ಯಾರು ಇರುವುದಿಲ್ಲ. ಈ ಸಭೆಯಲ್ಲಿ ದೇವರಿದ್ದಾನಂತ ರುಜುಪಡಿಸ್ತಾನೆ. ಸಭೆಯಲ್ಲಿ ದೇವರಿದ್ದಾನೆ ಎಂಬುದಾಗಿ ಆತನು ರುಜುಪಡಿಸ್ತಾರೆ. ನಿಮ್ಮ ಒಬ್ಬೊಬ್ಬರ ಮೇಲೆ, ಒಬ್ಬೊಬ್ಬರ ಕುಟುಂಬದ ಮೇಲೆ, ಒಬ್ಬೊಬ್ಬರ ಬಿಸ್ನೆಸ್ ಮೇಲೆ ಒಂದು ಹೊಸ ಶಿಫ್ಟ್ ಬರಕ್ಕಿದೆ, ಒಂದು ಹೊಸ ಬದಲಾವಣೆ ಬರಲಿಕ್ಕಿದೆ. ನೀನು ನಂಬುದಾದ್ರೆ ಜಂಪ್ ಮಾಡಿ ರಿಸೀವ್ ಗಟ್ಟಿಯಾಗಿ ನಂಬುದಾದ್ರೆ ಜಿಗಿದೋದ್ರೆ ಹೊಂದಿಕೊಳ್ಳ್ರಿ. ನಾನು ಹೊಂದ್ಕೊಳ್ತಾ ಇದ್ದೇನೆ. As I'm prophesying, ನಾನು ಪ್ರವಾದಿಸ್ತಾ ಇರುವಾಗಲೇ angels are coming to do the work. ಆ ಕೆಲಸವನ್ನು ಮಾಡುವುದಕ್ಕೆ ದೂತರು ಬರ್ತಾ ಇದ್ದಾರೆ. Oh, receive it, somebody receive the ministry. ಹೊಂದಿಕೊಳ್ಳ್ರಿ ಈ ಜಾಗದಲ್ಲಿ ಅದನ್ನು. ಇಷ್ಟು ದಿವಸ ದೆವ್ವ ನಿಮ್ಮ ಬಾಯನ್ನು ಮುಚ್ಚಿದಾನೆ, ಇನ್ನು ಮುಂದೆ ಮುಚ್ಚಕ್ಕಾಗೋದಿಲ್ಲ. ಇನ್ನು ಮುಂದೆ ನೀನ್ ಕಷ್ಟದಲ್ಲಿ ಕುತ್ಕೊಂಡಿರುವಾಗ, ಇನ್ನು ಮುಂದೆ ದೆವ್ವ ನಿನ್ನ ಬಾಯಿ ಮುಚ್ಚಿರ್ಬೋದು, ಆದ್ರೆ ಈಗ ದೇವರ ತಿರುಗಿಸ್ತಾ ಇದ್ದಾನೆ. Somebody say it's turning. ಹೇಳ್ರಿ, ಅದು ತಿರುಗ್ತಾ ಇದೆ. ಇನ್ನು ಮುಂದೆ ನೋಡೋ ಐಗುಪ್ತರು ನೀನು ನೋಡೋದಿಲ್ಲ. ಇನ್ನು ಮುಂದೆ ಕಾಯಿಲೆ ಬಂದು ನೀನು ನೋಡುವುದಿಲ್ಲ. ಇನ್ನು ಮುಂದೆ ಬರುವ ರೋಗ ನೀನು ನೋಡುವುದಿಲ್ಲ. ಬಲಗಡೆಯಲ್ಲಿ 1000, ಪಕ್ಕದಲ್ಲಿ 1000, ಎಡಗಲ್ಲಿ 10,000 ಸತ್ತು ಬಿದ್ರು ನಿನಗೆ ತಟ್ಟದು. 1,000 may fall at your side, 10,000 at your right hand. It will not come near you. ಪಕ್ಕದಲ್ಲಿ 1000 ಬಲಭಾಗದಲ್ಲಿ 10,000 ಬಂದರು ಯಾವ ಕೇಡು ನಿನ್ನ ಮುಟ್ಟುವುದಿಲ್ಲ. ಕೈ ಮೇಲೆ ಎತ್ತಿ, ಕೈನ ಮೇಲೆ ಕೆತ್ತರಿ. ಲಾಂಗ್ ಲೈಫ್, ದೀರ್ಘಾಯುಷ್ಯ ಡಿಕ್ಲೇರ್ ಇಟ್ ಓವರ್ ಯೋರ್ ಲೈಫ್. ನಿಮ್ಮ ಜೀವಿತ ಮೇಲೆ ನಾನು ಘೋಷಣೆ ಮಾಡ್ತಾ ಇದ್ದೇನೆ. Whoever said you will die prematurely, ಯಾರೆಲ್ಲ ಹೇಳಿದಾರೋ ನೀವು ವಯಸ್ಸಿಗಿಂತ ಮುಂಚೆನೆ ಸಾಯ್ತೀರಿ ಎಂಬುದಾಗಿ, your body might say you will die prematurely. ನಿಮ್ಮ ದೇಹ ಹೇಳ್ತಾ ಇರಬಹುದು ನೀವು ವಯಸ್ಸಾಗುವುದಕ್ಕಿಂತ ಮುಂಚೆ ಸತ್ತು ಹೋಗ್ತೀಯ ಅಂತ. Bible says with long life will I satisfy you and show you my ಆದ್ರೆ salvation. ಸತ್ಯವೇದ ಹೇಳ್ತದೆ ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸಿ ನನ್ನ ದಯೆಯನ್ನು ತೋರಿಸುವೆನು ಎಂಬುದಾಗಿ. Somebody receive it. ಯಾರಾದ್ರೂ ಹೊಂದಿಕೊಳ್ಳ್ರಿ ಅದನ್ನ. Say long life is mine. ಹೇಳ್ರಿ, ದೀರ್ಘಾಯುಷ್ಯ ನನ್ನದು. Long life is mine, I receive it. ದೀರ್ಘಾಯುಷ್ಯ ನನ್ನದನ್ನ ಹೊಂದ್ಕೊಳ್ತಾ ಇದ್ದೇನೆ. Oh rapakapa shikapara katalabo shakalaba rikabalabo shialaba. ನಾನು ಪ್ರೊಫೆಸಿ ಮಾಡ್ತಿರುವಾಗಲೇ ಅರ್ಧ ಕೆಲಸ ಆಗ್ಬಿಡ್ತು. It's already done. ಆಗಲೇ ಅರ್ಧ ಕೆಲಸ ಆಗಿದೆ. I hear in my spirit. ನನ್ನ ಆತ್ಮದಲ್ಲಿ ಕೇಳಿಸಿಕೊಳ್ತಾ The Lord ಇದ್ದೇನೆ. is saying, ಕರ್ತನು ಹೇಳ್ತಾ ಇದ್ದಾರೆ, I have finished it. ನಾನು ಮಾಡಿ ಮುಗಿಸಿದ್ದೇನೆ. I have finished it. ನಾನು ಮಾಡಿ I have ಮುಗಿಸಿದ್ದೇನೆ. finished it. ನಾನು ಮಾಡಿ ಮುಗಿಸಿದ್ದೇನೆ.
rejoice, somebody. ಯಾರಾದ್ರೂ ಗಟ್ಟಿಯಾಗಿ Somebody rejoice. ಯಾರಾದ್ರೂ ಸಂತೋಷಿಸ್ರಿ. ದೇವರ ಬೆಂಕಿ ಒಂದು ಹಂಗೆ, ಐ ಸಿ ಗಾಡ್ಸ್ ಫೈರ್ ಕಮಿಂಗ್. ದೇವರ ಬೆಂಕಿ ಬರ್ತಾ ಇರೋದನ್ನ ನೋಡ್ತಾ ಇದ್ದೇನೆ. ಇಟ್ಸ್ ಬರ್ನಿಂಗ್ ಡಿಮಾನಿಕ್ ಸ್ಪಿರಿಟ್ಸ್. ಎಲ್ಲ ದುಷ್ಟ ಆತ್ಮನಗಳನ್ನ ಅದು ಸುಡ್ತಾ ಇದೆ. ಇನ್ನು ಮುಂದೆ ಪಾಸ್ಟರ್ ಹತ್ರ ಪಾಸ್ಟ್ರೆ ಅದು ಇದೆ ಪ್ರೇಯರ್ ಮಾಡಕ್ ಬರಲ್ಲ. ಪಾಸ್ಟ್ರೆ ಅದ್ಭುತ ಆಯ್ತು ಅಂತ ಬರ್ತೀರಾ. You will come with a testimony. ದೊಡ್ಡ ಸಾಕ್ಷಿಗಳು You will come with a testimony. ಸಾಕ್ಷಿಗಳೊಟ್ಟಿಗೆ ನೀವು ಬರ್ತೀರಿ. Somebody say amen. Somebody say amen. ಎಲ್ಲ ಆಕ್ಸಿಡೆಂಟ್ ಪ್ಲಾನ್ ಮಾಡಿರೋ ದುರಾತ್ಮಗಳು, ಎಲ್ಲ ಗುಂಡಿ ತೋಡಿರೋ ದುರಾತ್ಮಗಳು, ಎಲ್ಲ ಶತ್ರುವನ್ನು ನಿಮ್ಮ ಹೆಸರು ಕೆಡಿಸ್ಬೇಕು, ನಿಮ್ಮ ಇಮೇಜ್ ಕೆಡಿಸ್ಬೇಕು, ಈ ಸೇವೆ ಕೆಡಿಸ್ಬೇಕು ಎತ್ತಿರುವ ದುರಾತ್ಮಗಳು ಸಂಹರಿಸ್ತಾ ಇದ್ದೇನೆ. I destroyed in the name of Jesus. ಯೇಸುವಿನ ನಾಮದಲ್ಲಿ ಅದನ್ನು ಸರ್ವನಾಶ ಮಾಡ್ತಾ ಇದ್ದಾನೆ. Mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. ನಿನ್ನನ್ನು ಡಿಸ್ಕರೇಜ್ ಮಾಡ್ತಿರೋ ಎಲ್ಲ ದುರಾತ್ಮಗಳು, ಧೈರ್ಯ ಪಡಿಸಿರುವಂತೆಲ್ಲ ದುರಾತ್ಮಗಳು, ನಿನ್ನ ಲೈಫ್ ಅಲ್ಲಿ ಸಾಕಾಯ್ತು ಅಂತ ಮಾಡ್ತಿರೋ ದುರಾತ್ಮಗಳು, ಜೀವಿತ ಸಾಕಾಗಿದೆ ಅಂತ ಹೇಳ್ತಿರುವಂತ ದುರಾತ್ಮಗಳು, ಓ ಅದನ್ನು ಇವತ್ತು ಸರ್ವನಾಶ ಮಾಡ್ತೀನಿ ಯೇಸುವಿನ ನಾಮದಲ್ಲಿ. ಸರ್ವನಾಶ ಮಾಡ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. One new beginning will come in your life. ನಿಮ್ಮ ಜೀವಿತದಲ್ಲಿ ಹೊಸ ಪ್ರಾರಂಭಗಳು ಬರ್ತವೆ. Somebody say new beginning is coming in my life. ಯಾರಾದ್ರೂ ಹೇಳ್ರಿ ನನ್ನ ಜೀವಿತದಲ್ಲಿ ಹೊಸ ಪ್ರಾರಂಭಗಳು ಬರ್ತಾ ಇವೆ. Oh, new opportunities are coming. ಹೊಸ ಅವಕಾಶಗಳು ಬರ್ತಾ ಇವೆ. New favor is coming. ಹೊಸ ದಯೆ ಬರ್ತಾ ಇದೆ. ನನಗೆ ಈ ಬಿಸ್ನೆಸ್ ಅಲ್ಲಿ ಮಾಡಿ ಸಾಕಾಯ್ತು, ಇದರಲ್ಲಿ ಅಭಿವೃದ್ಧಿ ಇಲ್ಲ, ಇದರಲ್ಲಿ ವೃದ್ಧಿ ಇಲ್ಲ ಅಂತ ಹೇಳೋರಿಗೆ ಈ ಉಪವಾಸ ಪ್ರಾರ್ಥನೆ ಹೊಸ ಬಾಕಲು ಓಪನ್ ಆಗ್ತದೆ. I declare it in the name of Jesus. ಯೇಸುವಿನ ನಾಮದಲ್ಲಿ ಅದನ್ನು ಘೋಷಣೆ ಮಾಡ್ತಾ ಇದ್ದೇನೆ. Heaven is opened. ಪರಲೋಕ ತೆರೆಯಲ್ಪಟ್ಟಿದೆ. Heaven is opened. ನಾನು ಹೇಳಿದೆ ಪರಲೋಕ Heaven is opened. ಪರಲೋಕ ತೆರೆಯಲ್ಪಟ್ಟಿದೆ. Receive it in the name of Jesus. ಯೇಸುವಿನ ನಾಮದಲ್ಲಿ ಅದು ಹೊಂದಿಕೊಳ್ಳ್ರಿ. ಯಾವ ಕುಟುಂಬದಲ್ಲಿ ದೇವರನ್ನು ನಂಬಿಲ್ಲ ಅವ್ರು ನಂಬ್ತಾರೆ ಯೇಸುವಿನ ನಾಮದಲ್ಲಿ. Come on, lift your hands and receive it. ಗಟ್ಟಿಯಾಗಿ ಕೈಯನ್ನು ಮೇಲೆ receive it. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗ್ಲಿ, ನಿಮ್ಮ ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಯಾರು ದೇವ್ರ ನಂಬಿಲ್ಲೋ ಈ ಉಪವಾಸ ಪ್ರೇಯರ್ ಆದ್ಮೇಲೆ ಅವರೇ ಸಭೆಗೆ ಬರ್ತಾರೆ ಯೇಸುವಿನ ನಾಮ. Every demonic spirit behind them, loose them in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಅವರ ಹಿಂದಿರುವ ಎಲ್ಲ ದುರಾತ್ಮ ಶಕ್ತಿಗಳು ನಾಶವಾಗಲಿ. Hallelujah. Amen. For the past 20 minutes I'm not saying something, I'm saying the word of God. ಕಳೆದ 20 ನಿಮಿಷದಿಂದ ನಾನು ಏನೇನು ಹೇಳ್ತಿಲ್ಲ, ದೇವರ ವಾಕ್ಯವನ್ನು ಹೇಳ್ತಾ ಇದ್ದೇನೆ. Every word I say, write it in your heart, it will happen. ಎಲ್ಲ ನಾನು ಹೇಳಿದ ಪ್ರತಿಯೊಂದು ಮಾತುಗಳು ನಿಮ್ಮ ಹೃದಯದಲ್ಲಿ ಬರ್ಕೊಂಡ್ರೆ ಅದೆಲ್ಲ ನೆರವೇರುತ್ತದೆ. How many believe it? ಎಷ್ಟು ಜನ ನಂಬುವರಾಗಿದ್ದೀರಾ? As a prophet of God, ದೇವರ ಪ್ರವಾದಿಯಾಗಿ ನಾನು, who has anointed me with the Holy Ghost and power, ಬಲದಿಂದಲೂ ಪರಿಶುದ್ಧಾತ್ಮನಿಂದಲೂ ಅಭಿಷೇಕ ಮಾಡಿದಾತನು. whatever I say from my mouth, ನನ್ನ ಬಾಯಿಂದ ಏನೆಲ್ಲ ಹೇಳ್ತೀನೋ my God shall perform it. ನನ್ನ ದೇವರು ಅದನ್ನು ನೆರವೇರಿಸ್ತಾರೆ. God shall perform it. ನನ್ನ ದೇವರು ಅದನ್ನು ನೆರವೇರಿಸ್ತಾರೆ. Hallelujah. 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 ಇನ್ನು ಮುಂದೆ things from today, things will not break. ಇನ್ನು ಮುಂದೆ ಸಂಗತಿಗಳು ಮುರಿಯುವುದಿಲ್ಲ. Things will begin to unite. ಎಲ್ಲ ಸಂಗತಿಗಳು ಒಗ್ಗೂಡುತ್ತದೆ. In the mighty name of Jesus. ಯೇಸುವಿನ ನಾಮದಲ್ಲಿ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. I'm not receiving it. ಯೇಸುನ ಹೊಂದ್ಕೊಳ್ತಾ ಇದ್ದೀರಿ. I'm not receiving it. ಯೇಸುನ ಹೊಂದ್ಕೊಳ್ತಾ ಇದ್ದೀರಿ. Jesus asked the blind man, what do you want? ಕುರುಡನಿಗೆ ಯೇಸು ಕೇಳ್ತಾರೆ, ನಿನಗೆ ಏನಾಗಬೇಕು? Lord, I want to see. ಕರ್ತನೇ, ನಾನು ನೋಡಬೇಕು. Jesus said, according to your faith, let it be done. ಯೇಸು ಹೇಳ್ತಾರೆ, ನನ್ನ ನಂಬಿಕೆ ಪ್ರಕಾರವಾಗಿ ಅದಾಗಲಿ. I declare, ನಾನು ಘೋಷಿಸ್ತಾ ಇದ್ದೇನೆ, ಯಾರ ಒಳಗೆ ನಂಬಿಕೆ ಬಂದಿದೆನೋ, ಆಮೆನ್, anybody that faith has been increased, ಯಾರೆಲ್ಲ ನಂಬಿಕೆ ಬಂದಿದ್ರು ಮತ್ತು ಹೆಚ್ಚಾಗಿದೆನೋ, in the name of Jesus, ಯೇಸುವಿನ ನಾಮದಲ್ಲಿ, let it be done according to your faith. ಅವರ ನಂಬಿಕೆ ಅನುಸಾರವಾಗಿ ಅವರಿಗೆ ಆಗಲಿ. Let it be done according to your faith. ನಿಮ್ಮ ನಂಬಿಕೆ ಅನುಸಾರವಾಗಿ Let it ನಿಮಗೆ be done ಆಗಲಿ. according to your faith. ನಿಮ್ಮ ನಂಬಿಕೆ ಅನುಸಾರವಾಗಿ ನಿಮಗೆ In the ಆಗಲಿ. mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Hallelujah.
Look at me. ನನ್ನ ಕಡೆ ನೋಡ್ರಿ. In this year 2026, 2026 as I prophesied on January 1, ಜನವರಿ 1ನೇ ತಾರೀಕಲ್ಲಿ ನಾನು ಹೇಳಿದ ಪ್ರವಾದನೆ ಮಾಡಿದ ಹಾಗೆ, from the four sides, 4 ದಿಕ್ಕಿನಿಂದ, from the north, from the south, from the east to the and the west, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದ 4 ದಿಕ್ಕಿಗಳಿಂದ people are coming in the name of Jesus. ಯೇಸುವಿನ ನಾಮದಲ್ಲಿ ಜನರು ಬರ್ತಾ ಇದ್ದಾರೆ. People are coming in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಜನರು ಬರ್ತಾ ಇದ್ದಾರೆ. People are coming in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಜನರು ಬರ್ತಾ ಇದ್ದಾರೆ ಸಭೆಗೆ. I strongly believe ನಾನು ಬಲವಾಗಿ ನಂಬ್ತೇನೆ, this 2026 2026 is a year where souls will multiply in this church. ಈ ಸಭೆಯಲ್ಲಿ ಎಲ್ಲ ಆತ್ಮಗಳು ದ್ವಿಗುಣವಾಗುವ ವರ್ಷವಾಗಿದೆ. I declare it. ನಾನು ಅದನ್ನು ಘೋಷಿಸ್ತಾ ಇದ್ದೇನೆ. Whatever right now is that, let it be double in the name of Jesus. ಇಲ್ಲಿವರೆಗೆ ಏನೆಲ್ಲ ಆಗಿದನೋ, ಇಲ್ಲಿವರೆಗೆ ಏನೆಲ್ಲ ಬಂದಿದನೋ ಅದು ದ್ವಿಗುಣವಾಗಲಿ ಯೇಸುವಿನ ನಾಮದಲ್ಲಿ. Say amen. ಹೇಳ್ರಿ ಆಮೆನ್. Say amen. ಆಮೆನ್. Hallelujah. 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 ನಾನು ಪ್ರೊಫೆಸರ್ ನಿಜವಾಗಿ ಹೇಳ್ತಾ, I'm telling you surely. ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಈ ಉಪವಾಸ ಪ್ರಾರ್ಥನೆ ಆದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಟೆಸ್ಟಿಮನಿ 100%. ಉಪವಾಸ ಪ್ರಾರ್ಥನೆ ಆದ್ಮೇಲೆ ನಿಮ್ಮ ಜೀವಿತದಲ್ಲಿ ಸಾಕ್ಷಿ ಪ್ರತಿಶತ 100% ಬರುತ್ತದೆ. Believe that, shout amen. ಯಾರಾದ್ರೂ ಗಟ್ಟಿಯಾಗಿ ಆಮೆನ್. Hallelujah. Amen. How many are feeling free now? ಎಷ್ಟು ಜನಕ್ಕೆ ಬಿಡುಗಡೆ ಆಗುವ ರೀತಿಯಲ್ಲಿ ಅನುಭವ ಆಗ್ತಾ ಇದೆ? How many feel faith is rising in you? ಎಷ್ಟು ಜನಕ್ಕೆ ಅನಿಸ್ತಾ ಇದೆ ನಂಬಿಕೆ ಹೆಚ್ಚಾಗ್ತಾ ಇದೆ ಎಂಬುದಾಗಿ? God is working in this place. ದೇವರು ಈ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. Every word is like a fire shut up in our bones. ಪ್ರತಿಯೊಂದು ಮಾತುಗಳು ನಮ್ಮ ಮೂಳೆಯ ಒಳಗೆ ಬರುವಂತ ಬೆಂಕಿಯೋಪಾದಿಯಲ್ಲಿ ಇದೆ. Hallelujah. 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 Amen. Amen. You can take your seat. ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಬಹುದು. Glory to God. ದೇವರಿಗೆ ಮಹಿಮೆ ಉಂಟಾಗಲಿ. Hallelujah. Hallelujah. Amen. Say, favor is surrounding me. ಹೇಳ್ರಿ, ದಯೆ ನನ್ನನ್ನು ಸುತ್ತಕೊಳ್ತಾ ಇದೆ. Open your mouth. Say, favor is surrounding ಬಾಯಿ me. ತೆರೆದು ಹೇಳ್ರಿ, ದಯೆ ನನ್ನನ್ನು ಸುತ್ತಕೊಳ್ತಾ ಇದೆ. Amen. I'll preach for a few minutes, then I'll pray for however the Holy Spirit leads me. ಕೆಲವು ಕ್ಷಣಗಳ ಕಾಲ ಪ್ರಸಂಗ ಮಾಡಿ ಪರಿಶುದ್ಧಾತ್ಮನು ಹೇಗೆ ನಡೆಸ್ತಾರೋ ನಾನು ಹಾಗೆ ಮುಂದುವರಿತೇನೆ. We'll go to John chapter 9. ಯೋಹಾನ 9ನೇ ಅಧ್ಯಾಯ. John chapter 9. ಯೋಹಾನ 9ನೇ ಅಧ್ಯಾಯ. I'll read from verse 8. 9-8ನೇ ವಚನದಿಂದ. His neighbors and those who had formerly seen him begging asked, "Isn't the same man who used to sit and beg?" Some claimed that he was, others said, "No, he only looks like him." But he himself insisted, "I am the man." Verse 10. "How then were your eyes opened?" they asked. He replied, "The man they called Jesus made some mud and put it on my eyes. He told me to go to Siloam and wash. So I went and washed, and then I could see." ಆಗ ನೆರೆಹೊರೆಯವರು ಅವನು ಭಿಕ್ಷುಗಾರನಾಗಿದ್ದದನ್ನು ಮೊದಲನೇ ನೋಡಿದವರು, ಇವನು ಕೂತಿದ್ದ ಆ ಭಿಕ್ಷುಕನು ಅಲ್ಲವೇ ಅಂದರು. ಕೆಲವರು ಹೌದು ಅವನೇ ಅಂದರು. ಇನ್ನು ಕೆಲವರು ಅವನಲ್ಲ, ಅವನ ಹಾಗಿದ್ದಾನೆ ಅಂದರು. ಅವನಾದರೆ ನಾನೇ ಅವನು ಅಂದನು. ಆಗ ಅವರು, ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದ್ದಕ್ಕೆ ಇವನು, ಯೇಸು ಎಂಬವನಿದ್ದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವಿನ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದನು. ನಾನು ಹೋಗಿ ತೊಳೆದುಕೊಂಡೆನು, ಕಣ್ಣುಗಳು ಬಂದವು ಅಂದನು. Amen. Hallelujah. Hallelujah. Here's a beautiful story that happened in the Bible. ಸತ್ಯವೇದದಲ್ಲಿ ಒಂದು ಸುಂದರವಾದ ಕಥೆಯಲ್ಲಿ That means ನಡೆಯಲ್ಪಟ್ಟಿದೆ. happened really when Jesus was on the earth. ಯೇಸು ಲೋಕದ ಮೇಲೆ ಇರುವಾಗ ನಿಜವಾಗಿ ನಡೆದ ಸಂಗತಿ ಇದಾಗಿದೆ. Few minutes, just give ears to me, then I'll prophesy, then I'll pray for you. ಕೆಲವು ಕ್ಷಣಗಳ ಕಾಲ ನಿಮ್ಮ ಕಿವಿಯನ್ನು ನನಗೆ ಕೊಡ್ರಿ, ಆನಂತರ ನಾನು ಪ್ರವಾದನೆ ಮಾಡಿ ಪ್ರಾರ್ಥಿಸ್ತೇನೆ. This man was blind from birth. ಈ ವ್ಯಕ್ತಿ ಹುಟ್ಟದಾಗಿಂದ ಕುರುಡನಾಗಿದ್ದ. Blind from birth means what? ಹುಟ್ಟದಾಗಿಂದ ಕುರುಡ ಅಂದ್ರೆ ಏನು? Could not see. ಅವನಿಗೆ ಏನು ಕೂಡ ಕಾಣುವುದಿಲ್ಲ. But the problem is that not he could not see, but he did not have eyeballs in his. ಸಮಸ್ಯೆ ಏನಂತಂದ್ರೆ ಅವನಿಗೆ ಕಣ್ಣು ಕಾಣೋದಷ್ಟೇ ಅಲ್ಲ, ಅವನಿಗೆ ಆ ಕಣ್ಣು ಗುಡ್ಡೆಗಳು ಕೂಡ ಇರಲಿಲ್ಲ. He did not have eyeballs inside of him. ಒಳಗಡೆ ಆ ಕಣ್ಣು ಗುಡ್ಡೆ ಇದೆಯಲ್ಲ, ಅದು ಕೂಡ ಅವನಿಗೆ ಇರಲಿಲ್ಲ. So Jesus ಈಗ ಯೇಸು met him. ಆತನಿಗೆ ಭೇಟಿ ಆಗ್ತಾರೆ. And he said, ಮತ್ತು ಅವನಿಗೆ ಹೇಳ್ತಾರೆ, put John chapter 9 verse 1. As he went along, he saw a man blind from birth. ಯೇಸು ಅಲ್ಲಿಂದ ಹಾದು ಹೋಗ್ತಿರುವಾಗಲೇ ಹುಟ್ಟು ಕುರುಡನನ್ನು ನೋಡ್ತಾರೆ. Next verse. ಮುಂದಿನ ವಚನ.
His disciple asked him, Rabbi, who sinned, this man or his parents, that he was born blind? ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದವರು, ಇವನು ಇವರ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ Jesus says, ಎಷ್ಟು ಹೇಳ್ತಾರೆ, neither this man nor his parents sinned, ಇವನಾಗಲಿ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ, but this has happened. Somebody said, this has happened. ಇದು ನೆರವೇರಿದ್ದು So that, somebody says, so that the work of God might be displayed in his life. ದೇವರ ಕಾರ್ಯ ಈತನ ಜೀವಿತದಲ್ಲಿ ನಡೆಯುವುದಕ್ಕೆ. Amen. How many understood what I've said? ಎಷ್ಟು ಜನಕ್ಕೆ ಅರ್ಥ ಆಗಿತ್ತು ನಾನು ಹೇಳ್ತಾ ಇರೋದು? So now they see a man born blind without eyeballs, and they, obviously disciples ask him like this, because we always believe that if somebody sins sin, sickness will come. ಈ ವ್ಯಕ್ತಿ ಹುಟ್ಟದಾಗಿಂದ ಕುರುಡನಾಗಿರುವ ಕಾರಣ ಶಿಷ್ಯರು ಕೂಡ ಹೇಳ್ತಾರೆ, ಅವರು ನಮಗಿರ್ತಾರೆ, ನಮಗೆ ಏನಾದ್ರು ಕಷ್ಟ ಬಂದ್ರೆ ಏನಾದ್ರು ಪಾಪ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಅವರು ಕೂಡ ಕೇಳ್ತಾರೆ, ಯಾರು ಪಾಪ ಮಾಡಿದಕ್ಕೋಸ್ಕರ ಇನ್ನು ಕುರುಡನಾಗಿದ್ದಾನೆ ಎಂಬುದಾಗಿ. Amen. Amen. So Jesus gave them the answer. ಯೇಸು ಅವರಿಗೆ ಉತ್ತರ ಕೊಟ್ಟರು. He did not sin, ಅವನು ಪಾಪ ಮಾಡಲಿಲ್ಲ, nor his parents sin, ಅವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ. but this happened ಆದ್ರೆ ಇದು ಆಗಿದ್ದು so that I may come and heal him and my name will be glorified. ನಾನು ಬಂದು ಇವನಿಗೆ ವಾಸಿ ಮಾಡಿ ನನ್ನ ಹೆಸರು ಪ್ರಖ್ಯಾತಿ ಬರಲಿಕ್ಕೆ ಎಂಬುದಾಗಿ. How many know today in the world that Jesus is, even if they oppose Jesus, but Jesus is like big God people talk about outside. ಎಷ್ಟು ಜನಕ್ಕೆ ಗೊತ್ತು, ಲೋಕದ ಅನೇಕ ಕಡೆಯಲ್ಲಿ ಯೇಸುವಿನ ವಿರೋಧಿ ಮಾಡುವವರು ಇದ್ರೂ ಕೂಡ ಅವರೇ ಮಾತಾಡ್ತಾರೆ, ಯೇಸು ಬಹಳ ದೊಡ್ಡ ದೇವರು ಎಂಬುದಾಗಿ. How many know that the word has already spread outside that Jesus heals big diseases? ಎಷ್ಟು ಜನಕ್ಕೆ ಅನೇಕರು ಗೊತ್ತಿದೆ, ಅನೇಕ ಲೋಕದ ಅನೇಕ ಭಾಗಗಳಿಗೆ ಯೇಸು ದೊಡ್ಡ ದೊಡ್ಡ ಕಾಯಿಲೆಯನ್ನು ವಾಸಿ ಮಾಡ್ತಾರೆ ಎಂಬ ವಾರ್ತೆಯಲ್ಲಿ ಹರಡಲ್ಪಟ್ಟಿದೆ. They call it magic. ಅದನ್ನ ಅವರು ಮ್ಯಾಜಿಕ್ ಮಂತ್ರ ಅಂತ ಕರೀತಾರೆ, but we don't call it magic. ಆದ್ರೆ ನಾವು ಅದನ್ನ ಮ್ಯಾಜಿಕ್ ಅಂತ ಕರೆಯಲ್ಲ. It is the wounds of Jesus that ಯೇಸುವಿನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು ನಾವು ಅದನ್ನು ಕರೀತೇವೆ. Amen. Hallelujah. Hallelujah. So Jesus, even the worldly people acknowledge that Jesus heals big diseases. ಲೋಕದ ಜನರು ಕೂಡ ಒಪ್ಕೊಳ್ತಾರೆ, ಯೇಸು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ರೋಗಗಳನ್ನು ವಾಸಿ ಮಾಡ್ತಾರೆ ಎಂಬುದಾಗಿ. How many know that? ಎಷ್ಟು ಜನಕ್ಕೆ ಗೊತ್ತಿದೆ ಅದು? How many have heard it? ಎಷ್ಟು ಜನ ಕೇಳಿಸ್ಕೊಂಡಿದ್ದೀರಾ ಅದನ್ನ? Not only heard it, we have seen it in church also. ಕೇಳಿಸ್ಕೊಳ್ಳೋದಷ್ಟೇ ನಮ್ಮ ಸಭೆಯಲ್ಲಿ ಕೂಡ ಅದನ್ನ ನೋಡ್ತಾ ಇದ್ದೇವೆ ನಾವು. ಸತ್ತವರು ಎದ್ದೇಳ್ತಿದ್ದಾರೆ, ಕ್ಯಾನ್ಸರ್ ವಾಸಿ ಆಗ್ತಿದ್ದಾರೆ. This shows ಇದು ತೋರಿಸುತ್ತದೆ that Jesus is alive. ಯೇಸು ಜೀವಂತವಾಗಿದ್ದಾರೆ ಎಂಬುದಾಗಿ. Whether you feel him or not, ನಿಮಗೆ ಅನ್ಸಿದ್ರು ಅನ್ಸಿಲ್ಲ ಅಂದ್ರು he is alive. ಆತನು ಜೀವಂತವಾಗಿದ್ದಾರೆ. So obviously they asked him a question, who sinned, Lord? ಅವರು ನಮ್ಮ ಹಾಗೆ ಕೇಳ್ತಾರೆ, ಅವರು ಯಾರು ಪಾಪ ಮಾಡಿದ್ರು ಕರ್ತನೆ? Jesus said, nobody sinned. ಯೇಸು ಹೇಳ್ತಾರೆ, ಯಾರು ಪಾಪ ಮಾಡಿಲ್ಲ. This happened so that my work, my power will be displayed in his life. ಈತನ ಜೀವಿತದಲ್ಲಿ ನನ್ನ ಕಾರ್ಯ, ನನ್ನ ಬಲ ತೋರಿಕೆಗೆ ಬರಲಿ ಎಂಬುದಾಗಿ ಇದು ನಡೆಯುತ್ತೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ನಿನ್ನ ಕಷ್ಟ ಬಂದಿರೋದು ಕೆಲ ಸಹಿತ ದೆವ್ವ ಏನ್ ಮಾಡ್ತಾನೆ ಗೊತ್ತಾ? ಅದು ದೆವ್ವದಿಂದ ಮಾಡಿರ್ಬೋದು, ಆದ್ರೆ ದೇವ್ರು ಹೇಳ್ತಾನೆ ಏನ್ ಮಾಡ್ತಾನೆ ಗೊತ್ತಾ? ಅದೇ ಕಷ್ಟ ತಿರುಗಿಸಿ ನಿಮ್ಮನ್ನು ಆಶೀರ್ವಾದ ಮಾಡಿ ಮಹಿಮೆ ತಗೊಂತಾನೆ. I'm seeing in the spirit. ನಾನು ಆತ್ಮದಲ್ಲಿ ನೋಡ್ತಾ ಇದ್ದೇನೆ. ಅದು ಎಷ್ಟು ಕಷ್ಟ ಬರ್ತದೋ ಅಷ್ಟೇ ಜಯ ಬರ್ತದೆ. What try to break you, ಯಾವ ಸಂಗತಿ ನಿಮ್ಮನ್ನು ಮುರಿಯುವುದಕ್ಕೆ ಪ್ರಯತ್ನ ಮಾಡುತ್ತದೋ will build you. ಅದೇ ಸಂಗತಿ ನಿಮ್ಮನ್ನು ಕಟ್ಟುತ್ತದೆ. Come on, somebody. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡಿ. That's why Joseph said, ಅದಕ್ಕೋಸ್ಕರ ಯೋಸೇಫನು ಹೇಳ್ತಾರೆ, what you meant for evil, ನೀವು ಏನು ಕೆಟ್ಟದಾಗಿ ನನಗೆ ಮಾಡಿದ್ದು, God turned it for good. ದೇವರು ಅದನ್ನ ಒಳ್ಳೆಯದಾಗಿ ತಿರುಗಿಸಿದ್ದಾರೆ ಎಂಬುದಾಗಿ. Hey, Satan, listen. ಸೈತಾನ ಕೇಳಿಸ್ಕೋ. You may have touched Job. Hey, this is prophetic. Come on, listen. ನನ್ನ ಕಡೆ ಗಂಭೀರವಾಗಿ ಎಚ್ಚರದಿಂದ ಕೇಳಿಸ್ಕೊಳ್ತೀವಿ, ಪ್ರವಾದನ ಪೂರ್ವಕವಾದ ಮಾತಾಗಿದೆ. ಸೈತಾನನೇ, you may have touched Job. ಯೋಬನನ್ನು ನೀನು ಮುಟ್ಟಬಹುದು. You may have destroyed his life. ಅವನ ಜೀವಿತವನ್ನು ಕೂಡ ನೀವು ನಾಶ Killed ಮಾಡಬಹುದು. his sons and daughters. ಅವನ ಮಗನನ್ನು ಮಗಳನ್ನು ನೀವು ಸಾಯಿಸಬಹುದು. But you touched and did a big mistake. ಅವನನ್ನ ಮುಟ್ಟಿ ದೊಡ್ಡ ತಪ್ಪು ಮಾಡಿಬಿಟ್ರೆ ನೀನು. Hey. I prophesy. ನಾನು ಪ್ರವಾದಿಸ್ತಾ ಇದ್ದೇನೆ, after the trial, ಎಲ್ಲ ಕಷ್ಟಗಳ ನಂತರ God will restore. ದೇವರು ಎಲ್ಲವನ್ನು ಪುನರುಸ್ಥಾಪನೆ ಮಾಡ್ತಾರೆ. After the pain, ಎಲ್ಲ ನೋವಿನ ನಂತರ will come joy. ಒಂದು ಹರ್ಷ ಧ್ವನಿ ಬರುತ್ತದೆ. ಏನ್ ಮಾಡುತ್ತೆ? ಫೇವರ್ ಮಾಡುತ್ತೆ. ಆಮೆನ್. ದಯೆ ಹೆಂಗ್ ಮಾಡುತ್ತೆ? ಆಮೆನ್. ನಿನ್ನ ಮೇಲೆ ದಯೆ ಇರುವಾಗ 4 ಜನ 10 ಜನ ಕಣ್ಣು ಬೀಳುತ್ತೆ. ಆಮೆನ್. ನಿನ್ನ ಬಗ್ಗೆ ಸುಳ್ಳಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಹೇಳಿದ್ರಲ್ಲ, ಏನ್ ಹೇಳಿದ್ರು? ಇವನು ಯಾವ ಟೀಚಿಂಗ್ ಮಾಡ್ತಾನಲ್ಲ ಅಂತ ಹೇಳಿದ್ರು. ಅದಕ್ಕೆ ಯೇಸು ಸ್ವಾಮಿ ಒಂದು ಸೂಪರ್ ಆನ್ಸರ್ ಕೊಟ್ರು. ದೇವರ ಚಿತ್ತ ಮಾಡೋರಿಗೆ ಗೊತ್ತು ನಾನು ಯಾವ ಟೀಚಿಂಗ್ ಮಾಡ್ತಿದ್ದೀನಿ ಅಂತ. Anybody that does God's will know what I'm teaching. ಯಾರು ದೇವರ ಚಿತ್ತ ಮಾಡ್ತಾರೋ ಅವರಿಗೆ ಗೊತ್ತಿದೆ ನಾನು ಏನ್ ಮಾಡ್ತಾ ಇದ್ದೇನೆ ಎಂಬುದಾಗಿ. Are you getting what I'm saying? ಅರ್ಥ ಆಗ್ತಿದೆನಾ?
some people ಕೆಲವೊಬ್ಬ ಜನರು after healing they will oppose, ಸ್ವಸ್ಥತೆ ಪಡ್ಕೊಂಡ ಮೇಲೆ ವಿರೋಧ ಮಾಡ್ತಾರೆ. but some people ಆದ್ರೆ ಕೆಲವು ಜನರು after healing ಸ್ವಸ್ಥತೆ ಆದ್ಮೇಲೆ will have faith in him. ಅವರಲ್ಲಿ ನಂಬಿಕೆ ಇಡ್ತಾರೆ ದೇವರಲ್ಲಿ. Come on, talk to me. ನನ್ನ ಜೊತೆ ಮಾತ್ರ ಪ್ರತಿಕ್ರಿಯೆ ಮಾಡ್ಬೇಕು ನೀವು. Because I'm not preaching words that is speaking to the air. ಸುಮ್ಮನೆ ಗಾಳಿಗೆ ಮಾತಾಡುವಂತ ಮಾತುಗಳನ್ನು ನಾನು ಹೇಳ್ತಾ ಇಲ್ಲ. I'm speaking the word of God. ದೇವರ ವಾಕ್ಯವನ್ನು ನಾನು ಹೇಳ್ತಾ ಇದ್ದೇನೆ. Hallelujah. Hallelujah. Amen. Amen. So they said, who sinned? Nobody sinned. My power might be displayed in his life. ಯಾರ ಪಾಪಕ್ಕೆ ಇದು ಬಂದಿದಾಗ ಯೇಸು ಹೇಳ್ತಾರೆ ನನ್ನ ಬಲ ಇವನಲ್ಲಿ ತೋರಿಕೆ ಆಗಲಿ ಎಂಬುದಾಗಿ ಇದು ಬಂದಿದೆ ಎಂಬುದಾಗಿ. ನಿನ್ನ ಮಗನ್ ದೇವ ಮುಟ್ಟಿದಾನಲ್ಲ, ತಪ್ಪು ಮಾಡ್ಬಿಟ್ಟರಿ. ಅರ್ಥ ಆಗಿಲ್ಲ. ಸ್ತುತಿ ಮಾಡೋರು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ನಿನ್ನ ತಂದೆ ತಾಯಿ ನಿನ್ನ ಸ್ವಂತ ಹೆಂಡತಿ ಅಂದ್ರೆ ದೆವ್ವದಿಂದ ಕಾಡ್ಸಲ್ಲ, ತಪ್ಪು ಮಾಡ್ಬಿಟ್ರು ಅವರು. ಸೈತಾನ ನಿಮ್ಮನ್ನ ಮುಟ್ಟಿ ತಪ್ಪು ಮಾಡ್ಬಿಟ್ಟ ಅಂತ. Man, I don't know how to tell you. ನಿಮಗೆ ಇನ್ನು ಹೇಗೆ ಹೇಳ್ಬೇಕಂತ I don't know how to tell you. ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. You think when devil attacks you, God is lollipop kharos dev? ನೀವು ಅನ್ಕೊಂತೀರಾ ನೀವು ಸೈತಾನ ನಿಮ್ಮ ಮೇಲೆ ದಾಳಿ ಮಾಡುವಾಗ ದೇವರು ಲಾಲಿಪಾಪ್ ಚಿಕ್ಕೊಂಡು ಕೂತ್ಕೊಂಡಿರ್ತಾರೆ ಅಂತ? ಕರೆಕ್ಟ್ ಪ್ಲಾನ್ ಮಾಡ್ತಿರ್ತಾರೆ, ಸರಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ತಲೆಯಲ್ಲಿ ಒಂದ್ ಕೂದಲು ಬಿದ್ರು ಆತನ ಅಪ್ಪನೇ ಇಲ್ಲ ಅಂತ ಬೀಳಂಗಿಲ್ಲ. ನಿನ್ನ ಲೈಫ್ ಅಲ್ಲಿ ಸಿನಿಮಾ ನೋಡಿದ್ರ? ಸಿನಿಮಾ ನೋಡಿದ್ರೆ ಅದ್ರ ಡೈರೆಕ್ಟರ್ ಯಾರು ಇರ್ತಾರಿಲ್ಲ ಡೈರೆಕ್ಟರ್. ಆ ಡೈರೆಕ್ಟರ್ ಕೈಯಲ್ಲಿ ಇದೆ, ಹೆಂಗ್ ಚೇಂಜ್ ಮಾಡ್ಬೇಕು, ಯಾವ್ಯಾವದನ್ನ ಎಲ್ಲೆಲ್ಲಿ ಬದಲಾವಣೆ ಮಾಡ್ಬೇಕಂತ ಆ ಡೈರೆಕ್ಟರ್ ಕೈಯಲ್ಲಿ ಇರುತ್ತದೆ. ಆ ಸೀನ್ ಹೆಂಗ್ ಹೋಗ್ತಿರೋದು ಗೊತ್ತಾ? ಏನೋ ಹೀರೋ ಸಾಯ್ತಾನೆ, ಅವ್ರ ಕುಟುಂಬ ಸಾಯ್ತಾನೆ ಅಂತ ತಕ್ಷಣ ಡೈರೆಕ್ಟ್ ಸೀನ್ ಚೇಂಜ್ ಮಾಡಿ. ಎಷ್ಟನಿಗೆ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ನಿನ್ನಲ್ಲಿ ಆಗ್ತಿರುವ ಸಮಸ್ಯೆಗಳು ಅದು ದೇವರು ವಾಸಿ ಮಾಡಿ ಆತನ ಮಹಿಮೆ ತಗೊಳ್ತಾನೆ. ನಮ್ಮವರು ಗಟ್ಟಿಯಾಗಿ. ಕೆಲವರ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡಕ್ಕಿದ್ದಾನೆ. ಕುಟುಂಬನ ಹೊಡೆಯೋದು, ಗಂಡ ಹೆಂಡತಿನ ಹೊಡೆಯುವ ಹೋರಾಡ್ತಿರುವ ದುಷ್ಟ ಶಕ್ತಿಗಳು ಮುರಿತಾ ಇದೆ. ಯಾರಾದ್ರೂ ಗಟ್ಟಿಯಾಗಿದೆ ಅವರಿಗೆ ಸ್ತೋತ್ರ ಮಾಡಿ ಹೊಂದಿಕೊಳ್ಳ್ರೆ. My God is an all rounder. ನನ್ನ ದೇವರು ಎಲ್ಲವಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾರೆ. In a cricket, a person who bowls, who bats, who fields, who keeps is an all rounder. ಕ್ರಿಕೆಟ್ ಆಟ ಆಡುವಾಗ ಒಬ್ಬನು ಬ್ಯಾಟಿಂಗ್ ಆಡುವನು, ಬೌಲಿಂಗ್ ಮಾಡುವನು, ಕೀಪಿಂಗ್ ಮಾಡುವನು, ಫೀಲ್ಡಿಂಗ್ ಮಾಡಿ ಎಲ್ಲರನ್ನು ಒಬ್ಬನೇ ಮಾಡುವನು ಆಲ್ ರೌಂಡರ್ ಅಂತ ಕರೀತಾರೆ. God is saying, heaven is my throne, earth is my footstool. ದೇವರು ಹೇಳ್ತಾ ಇದ್ದಾರೆ, ಪರಲೋಕ ನನ್ನ ಸಿಂಹಾಸನ, ಈ ಭೂಮಿಯ ನನ್ನ ಪಾದಪೀಠವಾಗಿದೆ ಎಂಬುದಾಗಿ. Aren't you happy? ಇದನ್ನು ಕೇಳಿ ನಿಮಗೆ ಖುಷಿ ಇಲ್ವಾ? ನೀನು ಒಂದ್ ಮನೆ ಕಟ್ಟಲ್ಲ ಸ್ವಾಮಿ, ನಿನ್ನ ಲೈಫ್ ಅಲ್ಲಿ 10 ಮನೆ ಮೇಲೆ ಕಟ್ಟಿ ಯೇಸುವಿನ. ನಾನು ಸುಮ್ಮನೆ ಹೇಳ್ತಿಲ್ಲ. ನಿಮಗೆ ಒಂದು ಗೊತ್ತಾ, ಒಂದು ರೆವಲ್ಯೂಷನ್ ಏನ್ ಗೊತ್ತಾ? ಅಭಿಷೇಕ ನೀನು ಹೇಳಿದ್ರೆ ಆಗ್ಬಿಡ್ತದೆ. ನಾನು ನೋಡಿದ್ರೆ ಅದಾಗಿರುವುದನ್ನ. ನಾನು ಹೊರಗಡೆ ಕುತ್ಕೊಂಡಾಗ ಹೊರಗಡೆ ಕುತ್ಕೊಂಡಾಗ ಯಾಕೆ ಹಿಂಗ್ ಮಾಡ್ತೀರೋ? ಹೊರಗಡೆ ಕುತ್ಕೊಂಡಾಗ ಏನ್ ಹೇಳಿದ್ರು ಅಷ್ಟು ಪವರ್ ಇಲ್ಲ. ಇದ್ರ ಇಲ್ಲಿ ಪ್ರಸಂಗ ಮಾಡುವಾಗ ಅಭಿಷೇಕಲ್ಲಿ ಏನ್ ಹೇಳಿದ್ರು ಆಗ್ತದೆ. Thank you, Jesus. Hallelujah. Hallelujah. Amen. Amen. So God says, heaven is my throne, earth is my footstool. ದೇವರು ಹೇಳ್ತಾರೆ, ಪರಲೋಕ ನನ್ನ ಸಿಂಹಾಸನ, ಭೂಮಿಯ ನನ್ನ ಪಾದಪೀಠವಾಗಿದೆ. ನಾನು 100% ಹೇಳ್ತೀನಿ, ಪ್ರತಿಶತ 100% ನಾನು ಹೇಳ್ತಾ ಇದ್ದಾನೆ. ನೀವು ಮನೆ ಹೋಗುವಾಗ ಸುಮ್ಮನೆ ಹೋಗಲ್ಲ. ಮನೆಗೆ ಹಿಂದಿರುಗಿ ಹೋಗುವಾಗ ಖಾಲಿಯಾಗಿ ಬರಿದಾಗಿ ನೀವು ಹೋಗುವುದಿಲ್ಲ. ಏನು? ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋನಿನ ಆತ್ಮ. ಫರೋನ್ ಸೈನ್ಯನ ಅದೇ ಆತ್ಮ ಅಂದ್ರೆ ಅದೇ ಸೈನ್ಯ ಆತ್ಮ ಎಲ್ಲ ಒಂದೇ. ಸೈನ್ಯ ಇದ್ದಾನೆ. ಏನ್ ಇವ್ರು ಮುಂದೆ ಹೋದ್ರು ಸ್ಟಕ್ಕು ಅಂತ ಪರ್ಸಲ್ಲಿ ಯಾರಾದ್ರೂ ಹೋಗ್ತಾ ಇದ್ದೀರಾ? ದೇವ್ರು ಹೇಳ್ತಾನೆ, ಹಿಂದೆ ಹೋಗ್ ಚಾನ್ಸೇ ಇಲ್ಲ, ಮುಂದೆ ಹೋಗ್ಬೇಕು. ಹಿಂದೆ ಹೋಗ್ ಚಾನ್ಸೇ ಇಲ್ಲ ನಿನಗೆ. There is no going back. ಹಿಂದಿರುಗಿ ಹೋಗುವುದೇ ಇಲ್ಲ. ನಿನ್ನನ್ನು ಹಿಂದೆ ತಳ್ಳುವ ಶಕ್ತಿಗಳು ಅದು ಪ್ಲಾನ್ ಮಾಡ್ತಿರ್ಬೋದು. ದೇವ್ರು ಹೇಳ್ತಾನೆ, ಎಷ್ಟಾದ್ರೂ ಫ್ಯಾರೋ ಬರ್ಲಿ, ಆರ್ಮಿ ಬರ್ಲಿ, ಮುಂದೆನೆ ಹೋಗ್ತೀನಿ. ಸರ್ ಮುಂದೆ ಹೋಗ್ಬೇಕಂದ್ರೆ ಕೆಂಪು ಸಮುದ್ರ ಇದಲ್ಲ,
ತಲೆ ಕೆಡ್ಸ್ಕೊಡು, ಅದು ವಿಭಾಗ ಮಾಡ್ತೇನೆ, ಅದನ್ನ ಡಿವೈಡ್ ಮಾಡ್ತೇನೆ. ನಾನು ವಿಭಾಗ ಮಾಡುವ ದೇವರಿದ್ದಾನೆ ಎಂಬುದಾಗಿ. Amen, somebody. Hallelujah. ಮುಂದೆ ಕೆಂಪು ಸಮುದ್ರ, ಹಿಂದೆ ಫಾರೋನ್ ಆರ್ಮಿ. ಮೋಸ ಹೇಳ್ತಾನೆ, ಏನ್ ಹೇಳ್ತಾನೆ? ದೇವರೇ ಅಂತ ದೇವ್ರು ಹೇಳ್ತಾನೆ, ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ ಕೋಲು. I've given you my rod in your hand, use it. ನಾನು ನಿನ್ನ ಕೈಯಲ್ಲಿ ಕೊಟ್ಟಿರುವಂತಹ ಕೋಲನ್ನು ಉಪಯೋಗಿಸು. Stretch it out. ಅದನ್ನ ಈ ರೀತಿಯಾಗಿ ಅದನ್ನು ತೋರಿಸಿದಾಗ What is divided? ಸಮುದ್ರ ಈ ಭಾಗವಾಯಿತು, ಎರಡು ಭಾಗದಲ್ಲಿ. ನಿನ್ನ ಮುಂದೆ ಕಲ್ಲು ರೋಡು, ಮಣ್ಣು ರೋಡ್, ಅದು ಹೇಳ್ತಾರಲ್ಲ, ಬುಕ್ ಆಫ್ ಏನು ಇನ್ ದ ಗಾಸ್ಪಲ್ ಜಾನ್ ಸೇಸ್ ದಟ್ crooked paths shall become straight. ಅಪೊಸ್ತಲರು ಸುವಾರ್ತೆ ಪುಸ್ತಕದಲ್ಲಿ ಯೋಹಾನ ಹೇಳ್ತಾನೆ, ಅಡ್ಡು ಡೊಂಕಾಗಿರುವ ಎಲ್ಲ ಮಾರ್ಗಗಳು ನೆಟ್ಟವಾಗುತ್ತವೆ ಎಂಬುದಾಗಿ. Valleys will make highways. ಎಲ್ಲ ಕಣಿವೆಗಳಲ್ಲಿ ಹೆದ್ದಾರಿಯನ್ನು ಮಾಡ್ತಾರೆ. It's happening in the name of Jesus. ಅದು ನಡೀತಾ ಇದೆ ಯೇಸುವಿನ ನಾಮದಲ್ಲಿ. ನಿಮಗೆ ದೆವ್ವ ನೋಡಿ ಸಾಕಾಗಿಲ್ಲ, ನೀನು ಸಾಕಾಯ್ತು. ಮಕ್ಕ ನೋಡಿದ್ರೆ ಇನ್ನೂ ಒಂದ್ ಜೊತೆ ಬದುಕಬೇಕಂತ ಆಸೆ ಇದೆ ಅನ್ಸುತ್ತೆ. ಇನ್ನು ಒಂದು 10 ವರ್ಷ ಇದ್ರಪ್ಪ ದೆವ್ವನ ಜೊತೆ, ಆಮೇಲೆ ಹೋಗಂತ ಹೇಳ್ತೀರಾ? ಇಲ್ಲ. ಬೈಬಲ್ ಸೇ resist the devil. ಸೈತಾನನ ಎದುರಿಸಿರಿ, he will flee from you. ಅದು ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಒಂದಾನ್ ಚುಮ್ಮೆ ರೊಕ್ಕಾವ, ಅವನಿಗೆ ಹೋಗಿ ಮುದ್ದಿಡೋದಲ್ಲ, resist him. ಅವನನ್ನ ಎದುರಿಸಬೇಕು. Come on somebody. ಯಾರಾದ್ರೂ ಗಟ್ಟಿಯಾಗಿ resist him. ಸೈತಾನನ ಎದುರಿಸಿರಿ, resist him. ಸೈತಾನನ ಎದುರಿಸಿರಿ, and he will flee from you. ಅವನು ಬಿಟ್ಟು ಹೋಗ್ತಾನೆ. ಆಗ ಅದ್ ಬರ್ತಾನೆ 3 ಹೊತ್ತು, ಅದಕ್ಕೆ ಊಟ ಹಾಕಿ ಕೂತ್ಕೊಂತ ಮನೆಯಲ್ಲಿ ಅದ್ರ ಜೊತೆ ಮಾತಾಡ್ತಾನೆ. ಅದು ದೆವ್ವ ಎಲ್ಲಿ ಅವನ ಪ್ಲೇಸ್ ಅಂತ ತೋರಿಸ್ಬೇಕು ನೀನು. ನನ್ನ ಮನಸ್ಸಲ್ಲಿ ಏಸು ಮಾತ್ರ ಇರುತ್ತೆ, ಹೃದಯದಲ್ಲಿ ಏಸು ಮಾತ್ರ ಅಂತ ತೋರಿಸ್ಬೇಕು. Amen. Are you getting what I'm saying? ಹಿಂದೆ ಅರ್ಥ ಆಗ್ತಿದ್ರೆ ಹೇಳ್ತಿರೋದು. ನಿಮ್ಮ ಇಷ್ಟ ಆಗ್ಲಿ ಸ್ವಲ್ಪ ನಗಿ, ನನಗೆ ಸ್ವಲ್ಪ ಎನರ್ಜಿ ಬರುತ್ತೆ. Amen. Smile a bit. ಸ್ವಲ್ಪ ನಗರಿ. I don't like it, please don't play it. Amen. Hallelujah. Jesus says, ಯೇಸು ಹೇಳ್ತಾರೆ ಅಲ್ಲಿ, this happens so the work of God might be displayed in his life. ಇದು ಆಗಿದ್ದು ಕರ್ತನ ದೇವರ ಕಾರ್ಯ ಈತನಲ್ಲಿ ನೆರವೇರುವುದಕ್ಕೋಸ್ಕರ. There will come a time. ಒಂದು ಸಮಯ ಬರುತ್ತದೆ. ಎರಡು ಹೇಳ್ತೀನಿ, ಒಂದು ಮಾತು, ಒಂದು ಮಿರಕಲ್ಸ್, ಒಂದು ಬ್ಲೆಸ್ಸಿಂಗ್. ಕೇಳ್ತೀನಿ, ಅದು ಡಿಫರೆನ್ಸ್ ಹೇಳ್ತೀನಿ ನೋಡಿ. ಅದ್ಭುತ ಮತ್ತು ಆಶೀರ್ವಾದಕ್ಕಿರುವ ವ್ಯತ್ಯಾಸ ಹೇಳ್ತೀನಿ. ಮಿರಕಲ್ ಅಂದ್ರೆ ಮಿರಕಲ್ ಆದ್ಮೇಲೆ ಮತ್ತೆ ಬಂದು ಕೇಳೋದು ಇನ್ನೊಂದು ಮಿರಕಲ್. ಬ್ಲೆಸ್ಸಿಂಗ್ ಅಂದ್ರೆ ಅಲ್ಲ. ಬ್ಲೆಸ್ಸಿಂಗ್ ಅಂದ್ರೆ ಏನ್ ಗೊತ್ತಾ, ನಿಮ್ ಲೈಫ್ ಅಲ್ಲಿ ಏನು ಕೊರತೆನೇ ಇಲ್ಲ. ಮಿರಕಲ್ ಅದು ಸಾಧಾರಣವಾಗಿ ಇರ್ತದೆ. That is blessing. ಅದೇ ಆಶೀರ್ವಾದ ಅಂದ್ರೆ. Amen. Amen. Hallelujah. ಇವ್ರ ಮನೆಯಲ್ಲಿ ಒಂದ್ಸತಿ ಎಲ್ಲಿದ್ರು ನೀವು, ಇವ್ರ ಮನೆ ಕಟ್ಟಿದ್ದಾರೆ. ಯಾರು? ತಿಪ್ಪೇಶಣ್ಣ. ಯಾರಿಗೆ ಗೊತ್ತು? ಎಷ್ಟು ಆಫ್ಟರ್ ಕಟ್ಟಿದ್ರು ಸರ್? 3ನೇ ಆಫ್ಟರ್. ಅದೇ 3ನೇ ಆಫ್ಟರ್ ಕಟ್ಟಿದ್ರು, ಸಣ್ಣ ರೂಮಲ್ಲಿ ಇದ್ರಂತೆ, ಸ್ವಂತ ಮನೇಲಿ ಇಲ್ಲ. ಅಷ್ಟು ಸಾಲ, ಅಷ್ಟು ಸಮಸ್ಯೆ. ಇವ್ರ ವೈಫಿಗೆ L4 L5 ಇತ್ತು. ಯಾರು? ಇಲ್ಲ, ಸೃಜನ್ ಇದಾನ? ಇಲ್ಲ, ಕ್ಯಾಮ್ರಾ ಹತ್ರ ಇದ್ದಾನೆ. ಅವನಿಗೆ ತೊದಲ್ ಮಾತು, ತತ್ತ ಮೋಸೆ ತರ. ಮೋಸೆ ಗೊತ್ತಲ್ಲ, ಅದಕ್ಕೆ ಹೇಳ್ತಾನೆ ದೇವ್ರು, ಆರೋನ್ ನಿನ್ ದೇವ್ ಏನು, ಆರೋನ್ ನಿನ್ನ ಪ್ರವಾದಿ, ನೀನ್ ಆರೋನ್ ದೇವನಾಗ್ತಾನೆ. ಟಾಕ್ ಟು ಮೀ. ನನ್ನ ಜೊತೆ ಮಾತಾಡ್ರಿ. ಬಂದ್ರು, ಫಸ್ಟ್ ದಿವಸನೇ ವಾಸಿ ಆಗ್ಬಿಟ್ರು. ವಾಸಿ ಆಗಿದಲ್ಲ, ಅವ್ರ ಮನೆ ಮೇಲಿದ್ದಾರೆ, ಸಾಲ ತೀರ್ಸ್ಬೇಕಲ್ಲ, 2 ಮನೆ ಹೇಳ್ಬಿಟ್ರು. ಆಮೇಲೆ 2nd ಫ್ಲೋರಿಗೆ ಬಂದ್ರು. ಹಂಗೆ ಪ್ರೊಫೆಸರ್ ಮಾಡ್ತೀನಿ ನಾನು. ಈ ಪ್ರೇಯರ್ ಆದ್ಮೇಲೆ ನೀನ್ ಎಲ್ಲಿದೆಯೋ ಅಲ್ಲಿಂದ ಮೂವ್ ಆಗ್ತೀಯ. Come on somebody. ಏನಾದ್ರು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಹೊಂದಿಕೊಳ್ಳ್ರಿ ಅದನ್ನ. ಆಮೇಲೆ ಕೆಳಗೆ ಫ್ಲೋರ್ ಬಂದ್ರು, ಓನರ್ ಆಗ್ಬಿಟ್ರು. ಆಮೇಲೆ ಒಂದ್ ದಿವಸ ಬಂದ್ರು, ಬೋರಲ್ಲಿ ನೀರೇ ಇಲ್ಲ ಅಂತಂದ್ರು. ನಾನು ಹೇಳ್ದೆ, ನೀರ್ ಕೊಡು, ನಾನು ಪ್ರೇ ಮಾಡ್ದೆ. ನೀರ್ ಹಾಕಿದ್ದು, ಬೋರಲ್ಲಿ ನೀರ್ ಬಂತು. This happens so the work of God might be displayed in your life. ನಿಮ್ಮ ಜೀವಿತದಲ್ಲಿ ಕರ್ತನ ಕಾರ್ಯ ನೆರವೇರುವುದಕ್ಕೋಸ್ಕರ, ಜನರಿಗೆ ತೋರುವುದಕ್ಕೋಸ್ಕರ ಇದು ನೆರವೇರಿದ್ದು. Somebody say amen. Hallelujah. So Jesus said, go wash in the pool of Siloam. ಯೇಸು ಹೇಳ್ತಾರೆ, ಸಿಲೋವಿನ ಕೊಳದಲ್ಲಿ ಹೋಗಿ ನನ್ನ ಕಣ್ಣುಗಳನ್ನು ತೊಳೆದುಕೋ ಎಂಬುದಾಗಿ. ಹೋಗಿ ಎಲ್ಲಿ ಹೋಗ್ಲಪ್ಪ, ನಾನೇ ಕೂಡಾಗಿದ್ದೀನಿ. ಯೇಸು ಬೇರೆ ವಾಸಿ ಏನು. ಫಸ್ಟ್ ಏನ್ ಮಾಡಿದ್ರು, ಆ ಮಣ್ಣು ತಗೊಂಡು ಒಂದು ಏನು ಕೈಮಾ ಉಂಡೆ ತಿಂದಿರಾ? ಕೈಮಾ ಉಂಡೆ ಅಷ್ಟನ್ನ ತಿಂದಿದ್ದೀರಾ? ನೋಡಿದೀರಾ? ಪಾಪ ತಿನ್ಬೇಕಂತ ಆಸೆ, ದುಡ್ಡಿಲ್ಲ. ಅಯ್ಯೋ ದುಡ್ಡು ಬರ್ತದೆ ಯೇಸು.
Amen. Hallelujah. Hallelujah. It's like he put it in his eyes ಆ ಕಣ್ಣುಗಳ ಗುಡ್ಡೆಯ ಭಾಗದಲ್ಲಿ ಆ ಒಂದು ಮಣ್ಣಿನ ಹುಂಡೆಯನ್ನು ಹಾಕ್ತಾರೆ. and did not heal him. ಅಲ್ಲಿ ಸ್ವಸ್ಥತೆ ಮಾಡಿಲ್ಲ ಯೇಸು. Go wash in the pool of Siloam. ಹೋಗಿ ಸಿಲೋನ ಕೊಳದಲ್ಲಿ ತೊಳೆದುಕೊ ಅಂತ ಹೇಳ್ತಾರೆ. ಆಗ್ಲೇ ಕೂಡ ಇದ್ದಾನೆ. ಮೊದಲೇ ಕುರುಡ ಇದ್ದಾನೆ. ಇವನು ಯೇಸು ಸ್ವಾಮಿ ನೋಡಿದ್ರೆ ಎಲ್ಲೋ ಸಿಲೋಮ್ ಕೊಳ ಎಲ್ಲೋ ಇದೆ, ಹೋಗಿ ವಾಶ್ ಮಾಡಂತಲ್ಲ. ಇವನು ಎಲ್ಲಿ ಹೋಗ್ತಾ, ಯಾರು ಕರ್ಕೊಂಡು ಹೋಗ್ತಾ, ಯಾರು ಫ್ರೆಂಡ್ಸೇ ಇಲ್ಲ. ಅಪ್ಪ ಅಮ್ಮ ಹೊರಗೆ ಹಾಕ್ಬಿಟ್ರು. ಆ ಫರಿಸೇಯರು, ನಾನು ಧರ್ಮಶಾಸ್ತ್ರ ಕೀಪ್ ಮಾಡ್ತೀನಿ, ಅವರು ಹೆಲ್ಪ್ ಮಾಡಂಗಿಲ್ಲ, ಒಬ್ಬನೇ ಹೋಗ್ಬೇಕು ಕುರುಡದಲ್ಲಿ. ಅದಕ್ಕೆ ಹೇಳ್ತದಲ್ಲ ವಾಕ್ಯ, ವಿ ವಾಕ್ ಬೈ ಫೇತ್ ನಾಟ್ ಬೈ ಸೈಟ್. ಅದಕ್ಕೆ ವಾಕ್ಯ ಹೇಳ್ತಾರೆ, ನೋಡುವುದರಿಂದ ಅಲ್ಲ ನಂಬಿಕೆಯಿಂದ ನಂಬುವುದರಿಂದ ನಾವು ನಡೀತೇವೆ ಎಂಬುದಾಗಿ. Hallelujah. Hallelujah. When you walk by faith, ನೀವು ನಂಬಿಕೆಯಿಂದ ನಡೆಯುವಾಗ your eyes will be opened. ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತವೆ. So he washed, ಅವನು ತೊಳ್ಕೊಳ್ತಾನೆ, he got healed. ಅವನು ವಾಸಿ ಆಗ್ಬಿಟ್ಟ. ಆಮೇಲೆ ಶುರುವಾಯ್ತು ನೋಡಿ ಹಬ್ಬ. ಅಲ್ಲಿ ಮಠ ಡೈರೆಕ್ಟರ್ ಸೂಪರ್ ಆಗಿ ಸಿನಿಮಾ ಮಾಡ್ತಾರೆ. ಸಿನಿಮಾ ಆಮೇಲೆ ಶುರು ಆಯ್ತು. ವಾಸಿ ಇಲ್ಲ. ಈಗ ಒಬ್ರು ರೋಗಿ ಇದ್ರೆ ಕೆಲವ್ರು ಏನು ಗೊತ್ತಾ, ತಲೆ ಕೆಡ್ಸ್ಕೊಳ್ಳಲ್ಲ. ವಾಸಿ ಆದ್ರೆ ಇನ್ನೊಬ್ರು ಹೊಟ್ಟೆ ಆಗ್ತದೆ. ಅವ್ನು ಹೆಂಗ್ ವಾಸಿ ಆದ? ನಿನಗೆ ಏನ್ಲೇ ಅವ್ನು ವಾಸಿ ಆಗಿ ನೀನ್ ಖುಷಿ ಪಡ್ಬೇಕು. ನೀನ್ ಬೇರೆ ಅದ್ಭುತ ನೀನ್ ಖುಷಿ ಪಟ್ಟ ನೀನ್ ಅದ್ಭುತ ಆಗ್ತದೆ. When you rejoice in somebody's miracle, you will receive a miracle. ಬೇರೆಯವರ ಅದ್ಭುತದಲ್ಲಿ ನೀವು ದೇವರಲ್ಲಿ ಸಂತೋಷಿಸುವುದಾದ್ರೆ ನಿಮಗೊಂದು ಅದ್ಭುತ ಆಗುತ್ತದೆ. ನಿನ್ನ ಫ್ರೆಂಡ್ ಅದ್ಭುತಲ್ಲೇ ನೀನ್ ಹೊಟ್ಟೆ ಕಿಚ್ಕೊಂಡ್ರೆ ನೀನ್ ಅದ್ಭುತ ಬರಂಗಿಲ್ಲ. ಅವ್ರು ದೇವ್ರ ಮೇಲೆ ಕರ್ಕೊಂಡೋದ್ರೆ ನೀನ್ ಕೆಳಗೆ ಇಟ್ಕೊಂಡು ಚಪ್ಪಾಳಿ ಹೊಡಿಬೇಕು. ಅವಾಗ ದೇವ್ರು ನೋಡಿ ಅದು ಅಪ್ರೂವಲ್ ಕೊಟ್ಟು ನೀನನ್ನ ಮೇಲೆ ಎತ್ಕೊಂಡು ಹೋಗ್ತಾನೆ. Somebody say amen. Amen. Hallelujah. Hallelujah. Are you enjoying it? ನೀವು भूख लग रही है? छोड़ो नहीं, छोड़ो ना को नहीं, मन satisfaction होता है, छोड़ो नहीं. Amen. Amen. Hallelujah. Hallelujah. Now came the real fight. ಈಗ ನಿಜವಾದ ಅಲ್ಲಿ ಹೋರಾಟ ಅಲ್ಲಿ ಬರ್ತದೆ ನೋಡ್ರಿ. Pharisees got together. ಫರಿಸಾಯರು ಎಲ್ಲರೂ ಅಲ್ಲಿ ಸುತ್ತಕೊಂಡ್ರು. They began to investigate the healing. ಅದು ಹೇಗೆ ಅದ್ಭುತ ಆಯ್ತಂತ ಪರಿಶೋಧನೆ ಮಾಡಕ್ ಪ್ರಾರಂಭಿಸ್ಕೊಳ್ತಾರೆ. ಕೆಲವರು ದೇವರು ಹೆಂಗ್ ಕರೀತಾರೆ ಅಲ್ಲ, ದೇವ್ರ ಕರೆಯಲ್ಲ, ಸೇವೆ ಅವರೇ ಸೇವೆ ಮಾಡ್ಕೊಂಡ್ ಬಿಡ್ತಾರೆ. ಇನ್ವೆಸ್ಟಿಗೇಟ್ ಮಾಡೋ ಸೇವೆ ಮಾಡ್ತಾರೆ. ಈ ರೀತಿಯಾಗಿ ಅದ್ಭುತ ಆಗಿದ್ದರ ಬಗ್ಗೆ ಮಾತಾಡುವ ಟೀಕೆ ಮಾಡುವ ಸೇವೆ ಕೆಲವರು ಮಾಡ್ತಾರೆ. ಕೆಲವರು ಚರ್ಚ್ ಮೇಲೆ ಇನ್ನೊಂದು ಚರ್ಚ್ ಮೇಲೆ ದಾಳಿ ಮಾಡ್ತಾರೆ. ಕೆಲವರು ಇನ್ನೊಂದು ಪಾಸ್ಟರ್ ಮೇಲೆ ಇನ್ನೊಂದು, ಅದೇ ದೇವ್ರು ಕರ್ದೇ ಇರಲ್ಲ, ಆದ್ರೆ ಆ ಸೇವೆ ಸೂಪರ್ ಆಗಿ ಮಾಡ್ತಾರೆ. ಯಾವ್ದಕ್ಕೆ ಕರೆದಿರಲ್ವ ಅಂತ ಸೇವೆ ಬಹಳ ಚೆನ್ನಾಗಿ ಮಾಡೋರು ಬಹಳ ಜನ ಇದ್ದಾರೆ. ಅದು ದೇವ್ರ ಸೇವೆ ಅಲ್ಲ, ದೆವ್ವ ಸೇವೆ ಅದು. ಅದೇ ನಾವು ಎಲ್ಲ ಸಭೆಗಳು, ಎಲ್ಲ ಸಭಾಗಳು ಯೂನಿಟಿ ಆದ್ರೆ ಎಷ್ಟು ದೊಡ್ಡ ಕೆಲಸ ಮಾಡಬಹುದು ಗೊತ್ತಾ ದೇವರಿಗೆ. ಹೌ ಮಚ್ ಬಿಗ್ ವರ್ಕ್ಸ್ ವಿ ಕ್ಯಾನ್ ಡೂ ಫಾರ್ ಗಾಡ್. ದೇವರಿಗೋಸ್ಕರ ಎಷ್ಟೆಷ್ಟೋ ದೊಡ್ಡ ಕಾರ್ಯಗಳನ್ನು ನಾವು ಅಲ್ಲಿ ಮಾಡಬಹುದು. ಸೊ ನಾ ದ ಇನ್ವೆಸ್ಟಿಗೇಟ್, ಈಗ ಎಲ್ಲ ಪರಿಶೋಧನೆ ಮಾಡಿದ್ರಲ್ಲ ಅವರು. ದೇ ಆಸ್ಕ್ ದ ಬಾಯ್, ಆ ಹುಡುಗನನ್ನ ಕೇಳ್ತಾರ ಅವರು, ಆರ್ ಯು ಬ್ಲೈಂಡ್? ಕುರುಡನಾಗಿದ್ಯಾ? ಎಸ್, ಐ ವಾಸ್ ಬ್ಲೈಂಡ್ ಸರ್. ಹೌದು ಸರ್, ನಾನು ಕುರುಡನಾಗಿದ್ದೆ. ಹೌ ಡಿಡ್ ಯು ಗೆಟ್ ಹೀಲ್ಡ್? ಹೇಗೆ ನನಗೆ ವಾಸಿ ಆಯ್ತು? ಹಿ ಸೇಸ್ ಜೀಸಸ್ ಹೀಲ್ಡ್ ಮೀ. ಅವನು ಹೇಳ್ತಾನೆ ಯೇಸು ವಾಸಿ ಮಾಡಿದ್ರು. ಸೊ ದೇ ಕಾಲ್ ದೇರ್ ಪೇರೆಂಟ್ಸ್. ಅದಕ್ಕೆ ಅವ್ರ ತಂದೆ ತಾಯಿನ ಕರೀತಾರ. ಅವ್ರಿಗೆ ನಂಬಿಕೆ ಆಗ್ತಿಲ್ಲ. ಅಂದ್ರೆ ಅದ್ಭುತ ಆದ್ರೆ ಅವ್ರಿಗೆ, ಆದ್ರೆ ಯೇಸು ಮಾಡ್ಬಿಟ್ಟಲ್ಲ ಅದ್ಭುತ, ಅದಕ್ಕೆ ಹೊಟ್ಟೆ ಉರಿ ಅವ್ರಿಗೆ. ಅದ್ಭುತ ಆಗದಕ್ಕಿಂತ ಯೇಸು ಅದ್ಭುತ ಮಾಡೋದಕ್ಕಿಂತ ಹೆಚ್ಚು ಜಾಸ್ತಿ ಹೊಟ್ಟೆ ಕಿಚ್ಚಾಗ್ತಿದೆ ಅವ್ರಿಗೆ. ಅವ್ರ ಕೈ ಅವ್ರು ಮಾಡೋದು ತೋರಿಸ್ಬೇಕು. ಅವ್ರ ಕೈ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರು ಮಾಡೋದು ಖುಷಿ ಪಡ್ಬೇಕು. ಬೇರೆ ಮಾಡಿದ ತಕ್ಷಣ ಹೊಟ್ಟೆ ಕಿಚ್ಚು. ಅರ್ಥ ಆಯ್ತು? ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಯೇಸು ಸ್ವಾಮಿಗೆ ತಪ್ಪು ಕಂಡು ಹಿಡಿಯಕ್ಕೆ. ಯೇಸುವಿನಲ್ಲಿ ತಪ್ಪು ಕಂಡು ಹಿಡಿದಕ್ಕೆ ಇವರು ಪರಿಶೋಧನೆ ಮಾಡ್ತಿದ್ದಾರಲ್ಲಿ. ಕೇಳ್ತಾರ ಅಪ್ಪ ಅಮ್ಮಗೆ, ಇವನ್ ಮಗನಾ? ಹ್ಞೂ ಸರ್ ಇವನೇ ಮಗ. ಈಗ ಕಣ್ ಕಾಣ್ತಿತ್ತಲ್ಲೋ ನಿನಗೆ? ಯಾರು ವಾಸಿ ಮಾಡಿದ್ವಿ? ಇವನು ಯೇಸು ವಾಸಿ ಮಾಡಿದ್. ಅವ್ರ ಅಪ್ಪ ಅಮ್ಮಗೆ ಹೇಳ್ತಾರೆ, ಅಂತ ಅಪ್ಪ ಅಮ್ಮ ಲೈಫಲ್ಲಿ ಇರಬಾರ್ದು. ಸಿಟ್ಟು ಬರ್ತದೆ. ನೀವು ಖುಷಿ ವಾಸಿ ಆದ ತಕ್ಷಣ ಎಷ್ಟು ಖುಷಿಯಾಗಿರ್ಬೇಕಾನೆ. ನಿಮ್ ಮಗ ದೇವ್ರ ಹತ್ರ ಬರ್ತಿದಂತ ಎಷ್ಟು ಖುಷಿಯಾಗಿರ್ಬೇಕು. ನಿಮ್ ಮಕ್ಳು ಆರಾಧನೆ ಮಾಡ್ತಂತ ಎಷ್ಟು ಖುಷಿಯಾಗಿರ್ಬೇಕು. ನಿಮ್ ಮಕ್ಳು ಬೈಬಲ್ ಓದ್ತಾರಂತ ಎಷ್ಟು ಖುಷಿಯಾಗಿರ್ಬೇಕು. ಅದೇ ಅವ್ರ ಅಪ್ಪ ಏನ್ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸಾರ್, ಅವ್ನ ವಯಸ್ಸಿಗೆ ಬಂದ ಅವನಿಗೆ ಕೇಳಿ ಅಂತ. ಅಂದ್ರೆ ಮನುಷ್ಯರ ಮಹಿಮೆ ಅವ್ರಿಗೆ ಬಹಳ ಇಷ್ಟ ದೇವ್ರ ಮಹಿಮೆಕ್ಕಿಂತ. ಇಲ್ಲಿ ಮನುಷ್ಯರ ಮೆಚ್ಚಿಸಕ್ಕೆ ಯಾರಾದ್ರೂ ಹೋದ್ರೆ ನಿಮ್ಮ ಲೈಫಲ್ಲಿ ಏನು ಉದ್ಧಾರ ಆಗಲ್ಲ. ಮನುಷ್ಯರು ಏನಾದ್ರೂ ಅನ್ಕೊಳ್ಳಿ, ನಾನು ದೇವ್ರಿಗೋಸ್ಕರ ಮಾಡ್ತೀನಿ ಅಂತ ನೀವು ಬಂದ್ರೆ, ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ಏನೇ ಆದ್ರೂ ಕೂಡ ಯು ವಿಲ್ ಸ್ಟ್ಯಾಂಡ್ ಆನ್ ದ ರಾಕ್. ನೀವು ಬಂಡೆ ಮೇಲೆ ನಿಂತ್ಕೊಂಡಿರ್ತೀರ. ಐ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅರ್ಥ ಆಗ್ತಿದೆ ಅಲ್ವಾ? ಬಟ್ ಐ ಥ್ಯಾಂಕ್ ಗಾಡ್ ದಟ್ ಪೇರೆಂಟ್ಸ್, ಗುಡ್ ಪೇರೆಂಟ್ಸ್ ಆರ್ ಹಿಯರ್. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ಇಲ್ಲಿ ಒಳ್ಳೆ ತಂದೆ ತಾಯಿಗಳಿದ್ದಾರೆ. ಗೋ ಟು ಚರ್ಚ್.
ಅವರು ಸಭೆಗೆ ಹೋಗು ಅಂತ ಹೇಳ್ತಾರೆ, Go clean the church. ಸಭೆನ ಹೋಗಿ Go ಶುದ್ಧ worship ಮಾಡು ಅಂತ in the ಹೇಳ್ತಾರೆ, church. ಆರಾಧನೆ ಟೀಮಲ್ಲಿ ಸೇರ್ಕೊ ಅಂತ ಹೇಳ್ತಾರೆ. I believe such parents are here. ನಾನು ನಂಬ್ತೀನಿ ಅಂತ ಪೋಷಕರು ಇಲ್ಲಿ ಇದ್ದಾರೆ May God ಎಂಬುದಾಗಿ. bless such parents. ಅಂತ ಪೋಷಕರಿಗೆ ದೇವರು ಆಶೀರ್ವದಿಸಲಿ. Amen. ಆಮೆನ್. They said, we don't know how it happened. Ask him. ಅವನ ತಂದೆ ತಾಯಿ ಹೇಳ್ತಾರೆ, ಇದೆಲ್ಲ ಹೇಗಾಯ್ತು ನಮ್ಗೆ ಗೊತ್ತಿಲ್ಲ, ಅವನಿಗೆ ಕೇಳ್ರಿ ಅಂತ. ಅವನು ಹೇಳ್ತಾನೆ, ಯೇಸು ವಾಸಿ ಮಾಡಿದಪ್ಪ. ಆ ಕುರುಡ ಹೇಳ್ತಾನೆ, ಯೇಸು ವಾಸಿ ಮಾಡಿ. ನಂಬಲ್ಲ, ನಾನು ನಂಬಲ್ಲ ಅಂತ ಹೇಳ್ತಾರೆ. ಯಾರು? ಫರಿಸೀಸ್ ಹೇಳ್ತಾರೆ. ಫರಿಸಾಯರು ಹೇಳ್ತಾರೆ, ಅವ್ನು ಪಾಪಿ, ಅವ್ನು ಹೆಂಗ್ ಮಾಡ್ತಾನೆ ಅದ್ಭುತ. ಯೇಸು ಸ್ವಾಮಿ ಪಾಪಿ ಆಗಿದ್ರೆ ಅವನಿಂದ ಅದ್ಭುತ ಹೇಗಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅವ್ನು ಹೇಳ್ತಾನೆ, ಅವ್ನು ಪಾಪಿನೋ ಇಲ್ಲ ನನಗೆ ಗೊತ್ತಿಲ್ಲ ಸರ್, ನಾನು ಕಣ್ ಕಾಣ್ತಿದ್ದಿಲ್ಲ, ಈಗ ಕಾಣ್ತಾ ಇಲ್ಲ. I don't know whether he's a sinner or not, but now I was blind, now I see. ಅವರು ಪಾಪಿನೋ ಇಲ್ಲೋ ಗೊತ್ತಿಲ್ಲ, ಮುಂಚೆ ನಾನು ಕುರುಡನಾಗಿದ್ದೆ, ಈಗ ನನಗೆ ಅವ್ರು ಕಣ್ಣು ಕೊಟ್ಟು ಅದ್ಭುತ ಮಾಡಿದಾರೆ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಪಾಪಿಗೆ ಮಾತು ಯಾರು ದೇವ್ರು ಕೇಳ್ತಾರ? ಅವನು ದೇವ್ರ ಕೆಲಸ ಮಾಡ್ತಿದ್ದೆ, ದೇವ್ರ ಮಗ ಏನು ದೇವ್ರ ನೀತಿ ಮಾಡ್ತಿದ್ದಕ್ಕೆ ದೇವ್ರು ಕೇಳ್ತಾನೆ ಅವನು. How to tell such people? ಅಂತ ಜನರಿಗೆ ನಾನು ಹೇಳೋಕೆ ಬಯಸ್ತಾ ಇದ್ದೇನೆ. ಏನಂತ ಹೇಳಕ್ ಬಯಸ್ತಾ ಇದ್ದೀನಿ? ನಾವು ತಪ್ಪು ಮಾಡಿದ್ರೆ ಎಲ್ಲಿ ಅದ್ಭುತ ಆಗುತ್ತೆ? ನಾವು ತಪ್ಪು ಕಾರ್ಯಗಳನ್ನ ಹೇಳ್ತಾ ಇರೋದು, ನಾವು ತಪ್ಪು ಬೋಧನೆ ಮಾಡ್ತಾ ಇದ್ರೆ ಇಲ್ಲಿ ಜನರು ಹೆಂಗ್ ವಾಸಿ ಆಗ್ತಾರೆ? ನನ್ನ ಜೊತೆ ಮಾತಾಡ್ಬೇಕು, ಪ್ರತಿಕ್ರಿಯೆ ಮಾಡ್ಬೇಕು. ನಾವು ಇಲ್ಲಿ ಏನು ಸುಳ್ಳಾಗಿ ಬೋಧನೆ ಮಾಡ್ತಿದ್ರೆ, ಸುಳ್ಳಾಗಿ ಮಾಡ್ತಿದ್ರೆ ಜನರು ಹೆಂಗ್ ವಾಸಿ ಆಗ್ತಾರೆ? ಅರ್ಥ ಎಷ್ಟು ಹೇಳ್ತಾರಲ್ಲ, ಯು ವಿಲ್ ನೋ ಬೈ ಇಟ್ಸ್ ಫ್ರೂಟ್. ಅದು ಒಂದು ಮರ ಅದರ ಫಲದಿಂದನೇ ಗುರುತಿಸಲ್ಪಡ್ತದೆ ಎಂಬುದಾಗಿ ಯೇಸು ಹೇಳ್ತಾರೆ. ಎಷ್ಟು ಅರ್ಥ ಆಗ್ತಿದೆ? If this something is happening in this church, ಈ ಸಭೆಯಲ್ಲಿ ಏನೋ ಒಂದು ಆಗ್ತಾ ಇದೆ ಅಂದ್ರೆ, that means we are doing the real thing, we are obeying God's word. ಅದರ ಅರ್ಥ ನಾವು ನಿಜವಾದ ಸಂಗತಿ ಮತ್ತು ದೇವರಿಗೆ ವಿಧೇಯರಾಗಿ ಮಾಡ್ತಾ ಇದ್ದೇವೆ ಎಂಬುದಾಗಿ. Hallelujah. God will never listen to sinners. ದೇವರು ಎಂದಿಗೂ ಪಾಪಿಗಳ ಮಾತನ್ನು ಕೇಳುವುದಿಲ್ಲ. God will never listen to people who does not do his will. ಆತನ ಚಿತ್ತಕ್ಕೆ ವಿರೋಧವಾಗಿರುವವರ ಮಾತನ್ನು ಯಾವತ್ತೂ ದೇವರು ಕೇಳಲ್ಲ. Talk to me. ನನ್ನ ಜೊತೆ ಮಾತಾಡ್ಬೇಕು ನೀವು. If something is happening in this church, ಈ ಸಭೆಯಲ್ಲಿ ಏನೊಂದು ಅದ್ಭುತಗಳು ನಡೀತಾ ಇವೆ ಅಂದ್ರೆ, that means we are obeying the voice of God. ಅದರ ಅರ್ಥ ನಾವು ದೇವರಿಗೆ ನಾವು ವಿಧೇಯರಾಗ್ತಿದ್ದೇವೆ ಎಂಬುದಾಗಿ ಅರ್ಥ. We are doing God's will. ದೇವರ ಚಿತ್ತ ನಾವು ಮಾಡ್ತಿದ್ದೇವೆ ಎಂಬುದಾಗಿ ಅರ್ಥ. Amen. Hallelujah. Hallelujah. ಅವನು ಹೇಳ್ತಿರುವಾಗಲೇ ಅವ್ರು ಹೇಳ್ತಾರೆ, ನನಗೆ ಲೆಕ್ಚರ್ ಮಾಡ್ತೀಯ ನೀನು? ಫರಿಸಿ ಹೇಳ್ತಾರೆ, ನಮಗೆ ಲೆಕ್ಚರ್ ಅಂದ್ರೆ ಹೊರಗೆ ಹಾಕ್ಬಿಟ್ರು ಅವನು. ನಾವ್ ಯಾರು ಲೆಕ್ಚರ್ ಮಾಡಕ್ ಬಂದಿಲ್ಲ, ನಾವು ದೇವ್ರ ಚಿತ್ತ ಮಾಡಕ್ ಬಂದಿಲ್ಲ. ಅವ್ನು ಹೊರಗೆ ಹಾಕಲ್ಪಟ್ಟ ಯೇಸು ಸ್ವಾಮಿ ಗೊತ್ತಾ? ಯೇಸು ಸ್ವಾಮಿ ಗೊತ್ತಾ? ಅವ್ರವ್ರು ಹಾಕಿದ್ರು, ನಾನು ನಿನ್ನ ತಗೊಂಡು. They rejected you, I will accept you. ಅವರೆಲ್ಲ ನಿನಗೆ ತಿರಸ್ಕಾರ ಮಾಡಿ ಹೊರಗೆ ಹಾಕಿರ್ಬೋದು, ಆದ್ರೆ ನಾನು ನಿನ್ನನ್ನು ಸೇರಿಸ್ಕೊಳ್ತೇನೆ ಎಂಬುದಾಗಿ ಯೇಸು ಹೇಳ್ತಾರೆ. ಈ ಸಮಾಜ, ಈ ಲೋಕ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾರು ನಿಮ್ಮ ತಿರಸ್ಕಾರ ಹೊರ ಹಾಕಿದಾರೋ ಅಂತವ್ರನ್ನ ಯೇಸು ಹುಡ್ಕೊಂಡ್ ಬಂದು, come on somebody to clap better. ಯಾರಾದ್ರೂ ಇದಕ್ಕಿಂತ ಚೆನ್ನಾಗಿ ನೀವು ಚಪ್ಪಾಳೆ ಹೊಡಿಬಹುದು. Hallelujah. Hallelujah. Amen. 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 Today if we are in this church, we are rejected ones. ಈ ದಿನ ನಾವು ಈ ಸಭೆಯಲ್ಲಿ ಇದ್ದೀವಿ ಅಂದ್ರೆ ಅನೇಕರಿಂದ ತಿರಸ್ಕರಿಸಲ್ಪಟ್ಟವರಾಗಿದ್ದೇವೆ ಅಂತ ಅರ್ಥ. When grace is at work, ಅಲ್ಲಿ ಕೃಪೆ ಕೆಲಸ ಮಾಡುವಾಗ qualification is disqualified. ನಿಮ್ಮ ಎಲ್ಲ ಯೋಗ್ಯತೆಗಳು ಯಾವ ಕೆಲಸಕ್ಕೂ ಬರಲ್ಲ. ಏನ್ ಆಗ್ತಿರೋದು, ಏನ್ ಆಗ್ತಾ ಎಲ್ಲ ಆತನ ಕೃಪೆನೇ. It's all God's grace. ಇದೆಲ್ಲವೂ ದೇವರ ಕೃಪೆಯಿಂದಲೇ ಆಗ್ತಾ ಇರುವುದು. There is nothing in us to boast. ನಮ್ಮಲ್ಲಿ ಹೆಚ್ಚಿಸಿಕೊಳ್ಳುವುದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. Whatever God is doing through his grace. ನಮ್ಮಲ್ಲಿ ದೇವರು ನಮ್ಮ ಮುಖ ಏನು ಮಾಡ್ತಾ ಇದ್ದಾನೋ ಅದೆಲ್ಲವೂ ಆತನ ಕೃಪೆಯಿಂದಲೇ. Somebody say amen. Hallelujah. 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 Amen. Amen. So they could not find fault. ಅಲ್ಲಿ ತಪ್ಪು ಹುಡುಕಕ್ಕೆ ಆಗ್ಲಿಲ್ಲ ಅವ್ರ ಕೈಯಾಗಿ. They left him, they threw him out. ಹೊರಗಡೆ ಹಾಕ್ಬಿಟ್ರು ಅವ್ರ ಕುರುಡನ್ನ. ಫೇವರ್ ಏನ್ ಮಾಡುತ್ತೆ ಗೊತ್ತಾ? ದಯೆ ಏನು ಮಾಡುತ್ತೆ ಗೊತ್ತಾ? ಆ ಫೇವರ್ ನಿನ್ನನ್ನು ಯಾರು ತಿರಸ್ಕರಿಸಿದ್ರು ಅವ್ರ ಮುಂದೆನೆ ನಿನ್ನ ಎತ್ತಿ, ನಿನ್ನನ್ನು ಯಾವ್ಯಾವ ಯೋಗ್ಯತೆ ಇಲ್ವೋ ಎಲ್ಲ ಯೋಗ್ಯತೆ ತರ ಆಶೀರ್ವಾದ ಕೊಟ್ಟು ನಿನ್ನನ್ನು ಮೇಲೆ ತರ್ತಾನೆ. Somebody say amen. Amen. ಜೋಸೆಫ್ ಅಣ್ಣಂದ್ರೆ ಇಷ್ಟಪಟ್ರ ಯೋಸೆಫಿಗೆ? ಇಲ್ಲ. ಇಷ್ಟಪಟ್ರ? ಇಲ್ಲ. ನಿನ್ ಮೇಲೆ ದಯೆ ಇರುವಾಗ ಯಾರು ಇಷ್ಟಪಡಲ್ಲ. ಹಂಗಂತ ಹೇಳಿ ನೀನೇನು ಹಾಳಾಗಲ್ಲ, ನಿನ್ ಮುಂದೆನೆ ಹೋಗ್ತೀಯ. Come on, somebody say amen. ದಯೆ ನಿಮ್ಮನ್ನು ಗೋಡೆ ತರ ಸುತ್ತಕೊಳ್ತದೆ. Come on, somebody say amen. ನಿನ್ನನ್ನು ಕೆಟ್ಟದ್ ಮಾಡೋ ಜನರು ಅವ್ರ ಮುಂದೆ ದೇವ್ರು ತಿರುಗಿಸಿ ಒಳ್ಳೇದನ್ನು ಮಾಡ್ತಾರೆ. ಅವರೆಲ್ಲ ಕೆಟ್ಟ ಉದ್ದೇಶಗಳನ್ನು ತಿರುಗಿಸಿ ದೇವರು ನಮಗೆ ಒಳ್ಳೇದಾಗಿನೇ ಮಾಡ್ತಾರೆ. Amen. Amen. Hallelujah. Hallelujah.
ಅರ್ಥ ಆಗ್ತಿದೆ? ಆಮೆನ್. ಯಾರ್ಯಾರಿಗೆ ಅರ್ಥ ಆಗ್ತಿದೆ? ಆಮೆನ್. ಹೊಸ ಪ್ರೀಚರ್ ಬಂದಾಗ ಭಾಳ ಎಕ್ಸೈಟ್ಮೆಂಟ್ ಇರ್ತೀವಿ. ನಾವ್ ಏನ್ ಪ್ರಸಂಗ ಮಾಡಿದ್ರೆ ಅದೇ ಅವರೇ ಮಾಡ್ತಾರೆ ಅಂದ್ರೆ ಜನ ಅಷ್ಟೇ, ಫೇಸ್ ಚೇಂಜ್ ಅಷ್ಟೇ. ಆಮೆನ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದಲ್ಲ, ನಾಜರತಿ ಹೋದಾಗ ಕೈ ಇಟ್ಟಾಗ ಯಾರು ವಾಸಿ ಆಗಂಗಿಲ್ಲಂತೆ. ಆಮೆನ್. ಯಾಕೆ ಏನ್ ಹೇಳದಂತ? ಬಡಗಿ ಮಾಡಿ. ಯಾವಾಗ ನಾವು ಫಿಮಿಲಿಯರ್ ಆಗ್ಬಿಡ್ತೀವೋ ಅವಾಗ ಅದ್ಭುತಗಳು ನಡೆಯಲ್ಲ. ಯಾವಾಗ ಬಹಳ ನಾವು ಹತ್ತಿರ ಬಂದ್ಬಿಡ್ತೀವಲ್ಲ ಅಲ್ಲಿ ಅದ್ಭುತಗಳು ಆಗುವುದಿಲ್ಲ. ಅದಕ್ಕೆ ಹೇಳೋದು, ಸೇವಕರ ಜಾಗ ಸೇವಕರು ಕೊಡಬೇಕು, ಪಾಸ್ಟರ್ ಜಾಗ ಪಾಸ್ಟರ್ಗೆ ಕೊಡಬೇಕೆಂಬುದಾಗಿ. ಅವಾಗ ಅವರಿಂದ ಬರೋ ಎಲ್ಲ ರಿಸೀವ್ ಮಾಡ್ಕೊಂಡು ಅವರಿಂದ ಬರುವ ಎಲ್ಲ ಒಳ್ಳೆ ಆಶೀರ್ವಾದಗಳನ್ನು ನೀವು ಹೊಂದ್ಕೊಳ್ತೀರ. ಹಲ್ಲೆಲೂಯಾ. ಯಾವ್ಯಾವ ಕಷ್ಟ ನಿಮ್ಮ ಲೈಫಲ್ಲಿ ಹೋಗ್ತಿದ್ದೀರೋ, ಯಾವ್ಯಾವ ವೇದನೆಯಲ್ಲಿ ಹೋಗ್ತಿದ್ದೀರೋ, ಅದು ದೇವ್ರನ್ನ ತಿರುಗಿಸಿ ಒಳ್ಳೇದಾಗಿ ಮಾಡ್ತಾನೆ. How many believe that? ಎಷ್ಟು ನಂಬುವರಾಗಿದ್ದೀರೋ ಇಲ್ಲಿ? Stand up wherever you ಇರುವ ಜಾಗದಲ್ಲಿ ಎದ್ದಿಕೊಳ್ಳೋಣ. We're going to pray. ನಾವು ಪ್ರಾರ್ಥಿಸೋಣ. We pray for each and every one of you. ನಿಮ್ಮಲ್ಲಿ ಇರುವ ಪ್ರತಿಯೊಬ್ಬರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. Stand up wherever you ಇರುವ ಜಾಗದಲ್ಲಿ ಎದ್ದಿಕೊಳ್ಳೋಣ. Amen. Now look at me. I will do one thing. ನನ್ನ ಕಡೆ ನೋಡ್ರಿ, ಒಂದು ಸಂಗತಿ ನಾನು ಮಾಡ್ತೇನೆ. Look at me. ನನ್ನ ಕಡೆ ನೋಡ್ರಿ. ನಿಮಗೆ ಯಾವ ಪ್ರೇಯರ್ ರಿಕ್ವೆಸ್ಟ್ ಇದೆನೋ ಅದು ಮನಸ್ಸಲ್ಲಿ ಇಟ್ಕೊಂಡು ಬಾಯಿ ಹೊರಗಿಂದ ಹೇಳಿ ಕೈ ಎತ್ತಿ. ಲೈಕ್ ಈ ಸಿಚುವೇಶನ್ ನನಗೆ ಬಿಡುಗಡೆ ಬೇಕು, ಈ ಕಾರ್ಯದಲ್ಲಿ ನನಗೆ ಅದ್ಭುತ ಬೇಕಂತ ನೀವು ಆಸೆ ಪಡೋದಾದ್ರೆ ಅದು ನಿಮ್ಮ ಮನಸ್ಸಲ್ಲಿ ಹೇಳಿ, ಬಾಯಲ್ಲಿ ಹೇಳಿ, ಒಂದು ಕೈ ಮೇಲೆತ್ತಿ. ನಾನು ಅದಕ್ಕೋಸ್ಕರ ನೀವು ಹೇಳುವಾಗ ಆ ರಿಕ್ವೆಸ್ಟ್ಗೋಸ್ಕರ ನಾನು ಪ್ರೇಯರ್ ಮಾಡ್ತೀನಿ. ಕೈ ಎತ್ತಿ, ಕೈ ಮೇಲೆ ಎತ್ತಿ, ಓಪನ್ your mouth and say it loud. Lord, ನಿಮ್ಮ ಕೈಯನ್ನು ಮೇಲೆ ಕೆತ್ತಿ ನಿಮ್ಮ ಎಲ್ಲ ಬಹಳ ಕಷ್ಟವಾದ ಸಂಗತಿಯನ್ನು ನಿಮ್ಮ ಮನಸ್ಸಲ್ಲಿ ನೀವು ಅರಿಕೆ ಮಾಡಿ ಬಾಯಿಂದ ಅದನ್ನು ಹೇಳುವವರಾಗಿರ್ರಿ. I'll pray for it right now. ನೀವು ಅದನ್ನು ಮಾಡ್ತಿರುವಾಗಲೇ ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. Open your mouth ಬಾಯಿನ ತೆರೆಯಿರಿ and say it, Lord, I need help in this area. ಮತ್ತೆ ಹೇಳ್ರಿ, ಈ ಭಾಗದಲ್ಲಿ ಕರ್ತನೇ ನನಗೆ ಸಹಾಯ ಬೇಕಾಗಿದೆ. I need deliverance in this area. ಈ ಜಾಗದಲ್ಲಿ, ಈ ಭಾಗದಲ್ಲಿ ನನಗೆ ಬಿಡುಗಡೆ ಬೇಕಾಗಿದೆ. Come on, lift your hands. ಬಾಯಿ ತೆರೆಯಿರಿ, ಕೈಯನ್ನು ಮೇಲೆ ಕೆತ್ತಿರಿ. I want to hear your voice. ನಿಮ್ಮ ಸ್ವರ ನನಗೆ ಕೇಳಿಸಲ್ಪಡಬೇಕು. Open your mouth and say it to the Lord. You're not saying it to any man, you're saying it to the Lord. ನೀವು ಯಾವ ಮನುಷ್ಯರಿಗೆ ಹೇಳ್ತಾ ಇಲ್ಲ, ನೀವು ಕರ್ತನಿಗೆ ಹೇಳ್ತಾ ಇದ್ರಿ. ಬಾಯಿನ ತೆರೆದು ನೀವು ಗಟ್ಟಿಯಾಗಿ ಮಾತಾಡ್ರಿ. Libra takaparatele shere tele barakapalakaponoshi. Say your request out loud. ನಿಮ್ಮ ವಿಜ್ಞಾಪನೆಯನ್ನು ಗಟ್ಟಿಯಾಗಿ ನೀವು ದೇವರ ಹತ್ರ ಹೇಳ್ಕೊಳ್ರಿ. ಬಾಯಿನ ತೆರೆದು ಮಾತಾಡ್ರಿ, ಅದ್ರ ಹೇಳ್ರಿ, ಪ್ರಾರ್ಥನೆ ಮಾಡ್ರಿ, ವಿಜ್ಞಾಪನೆಯನ್ನು ಮಾಡ್ರಿ. Shepere palakapa. Likra takobo shiata.
James 4:6. James 4:6. ಯಾಕೋಬ 4:6. James 4:6. ಎಲ್ಲ ಓದಿ 1 2 3 go. ಆತನು ನಿಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ದೇವರ ಅಹಂಕಾರಿಗಳನ್ನು ಎದುರಿಸು ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳಿದ್ದದೆ. He gives us more grace. ಆತನು ಹೆಚ್ಚಾದ ಕೃಪೆಯನ್ನು ಕೊಡ್ತಾರೆ. The scripture says ಅಲ್ಲಿ ಶಾಸ್ತ್ರದಲ್ಲಿ ಹೇಳ್ತದೆ, God opposes the proud but gives grace to the humble. ದೇವರು ಅಹಂಕಾರಿಗಳನ್ನು ಎದುರಿಸ್ತಾರೆ ಮತ್ತು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ. How many want more grace? ಯಾರಿಗೆ ಹೆಚ್ಚಾದ ಕೃಪೆ ಬೇಕು? What you should do? ನೀವೇನ್ ಮಾಡ್ಬೇಕಂದ್ರೆ Humble ourselves before the Lord. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. If you think you can achieve anything by your talents, ನಿಮ್ಮ ತಲಾಂತುಗಳಿಂದ ನಾನು ಏನ್ ಬೇಕಾದ್ರೂ ಸಾಧಿಸ್ತೇನೆ ಎಂಬುದಾಗಿ ಯೋಚನೆ ನೀವು you think ಮಾಡುವುದಾದ್ರೆ, I have a good job, I can ನನ್ನ ಹತ್ರ ಒಳ್ಳೆ ಕೆಲಸ ಇದ್ರೆ ನಾನು ಏನಾದ್ರೂ ಸಾಧನೆ ಮಾಡಬಹುದು ಅಂತ ನೀವು ಹೇಳುವುದಾದ್ರೆ, God opposes such people. ದೇವರು ಅಂತ ಜನರನ್ನ ಎದುರಿಸ್ತಾರೆ. But you know who He gives grace? ಯಾರಿಗೆ ಆತನು ಕೃಪೆ ಕೊಡ್ತಾನೆ ಗೊತ್ತಾ? To those who humble themselves. ಆತನ ಮುಂದೆ ಯಾರು ತಗ್ಗಿಸಿಕೊಳ್ತಾರೋ ಅವರಿಗೆ. When Jesus called few people, ಕೆಲವು ಜನರನ್ನ ದೇವರು ಯೇಸು ಕರೆದಾಗ they said, ಅವ್ರು ಹೇಳಿದ್ರು, I just got married now, I cannot come. ನನಗೆ ಈಗ ತಾನೇ ಮದುವೆ ಆಗಿದೆ, ನನ್ನ ಕೈಲಿ ಬರಕ್ಕಾಗಲ್ಲ. I'm going to the field to plow. I bought new ox. I want to try them out. ಹೊಸ ಎತ್ತುಗಳನ್ನ ನಾನು ತೆಗೆದುಕೊಂಡಿದ್ದೇನೆ, ಹೊಲದಲ್ಲಿ ಹೋಗಿ ಅವರಿಗೆ ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡಬೇಕು, ಅದಕ್ಕೆ ಬರಕ್ಕಾಗಲ್ಲ. David says, I would rather be a doorkeeper in the house of the Lord than dwell in the tents of the wicked. ಅಲ್ಲಿ ದಾವೀದನು ಹೇಳ್ತಾರೆ, ದುಷ್ಟರ ಸನ್ನಿಧಿಯಲ್ಲಿ ಇರುವುದಕ್ಕಿಂತ ಕರ್ತನ ಆಲಯದ ಒಂದು ಬಾಗಿಲಲ್ಲಿ ಇರುವುದೇ ನನಗೆ ಲೇಸ್ ಎಂಬುದಾಗಿ. When you come to the presence of God, ದೇವರ ಪ್ರಸನ್ನತೆಯಲ್ಲಿ ನೀವು ಬರುವಾಗ take away all your talents aside. ಎಲ್ಲ ನಿಮ್ಮ ತಲಾಂತುಗಳನ್ನು ಪಕ್ಕಕ್ಕೆ ಇಟ್ಬಿಡ್ರಿ. All whatever you achieved in the world, put it aside. ಲೋಕದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರು ಎಲ್ಲವನ್ನು ಪಕ್ಕಕ್ಕೆ ಇಟ್ಬಿಡ್ರಿ. Come before Him like a child. ಒಂದು ಸಣ್ಣ ಮಗುವಿನ ರೀತಿಯಲ್ಲಿ ಆತನ ಎದುರುಗಡೆ Humble yourself. ನಿಮ್ಮನ್ನು ನೀವೇ ತಗ್ಗಿಸಿಕೊಳ್ಳ್ರಿ. Then more grace will begin to flow in your life. ಆಗ ಹೆಚ್ಚಾದ ಕೃಪೆ ನಿಮ್ಮ ಜೀವಿತದಲ್ಲಿ ಹರಿಯುವುದಕ್ಕೆ ಅಲ್ಲಿ ಪ್ರಾರಂಭವಾಗುತ್ತದೆ. David danced like madman. ದಾವೀದನು ಹುಚ್ಚಿನ ರೀತಿಯಲ್ಲಿ ಕುಣಿತಾನೆ. His wife looked at through the window and said, why does he dance like a madman? ಅವನ ಹೆಂಡತಿಯಲ್ಲಿ ಕಿಟಕಿಯಿಂದ ನೋಡಿ ಹೇಳ್ತಾನೆ, ಇವನು ರಾಜನಾಗಿರೋನು ಹುಚ್ಚಂತರ ಯಾಕೆ ಕುಣಿತಾ ಇದ್ದಾನೆ ಅಂತ. ಕೆಲವರು ಹೇಳ್ತಾರೆ, ಯಾಕೆ ಈ ತರ ಮಾತಾಡ್ತೀಯ ಅಂತ. ನಿನಗೆ ಗೊತ್ತಾಗಲ್ಲ, ನಿನಗೆ ಗೊತ್ತಾಗಲ್ಲ ನಾವು ಈ ತರ ಯಾಕೆ ಮಾತಾಡ್ತೀವಿ ಅಂತ. ನಾವು ಯೇಸುಗೋಸ್ಕರ ಹುಚ್ಚರೇ, ನಾವು ಯೇಸುಗೋಸ್ಕರ ಅದಕ್ಕೋಸ್ಕರ ಎಂತೆಂತ ಹೆಸರು ಇಟ್ಟರು ನಮಗೆ ಪರವಾಗಿಲ್ಲ. ಯಾಕೆಂದ್ರೆ ನಾವು ದೇವ್ರ ಮುಂದೆ ತಗ್ಗಿಸ್ಕೊಳ್ತಾರೆ. ದೇವರ ಮುಂದೆ ನಮ್ಮನ್ನು ನಾವೇ ತಗ್ಗಿಸ್ಕೊಳ್ತಾ ಇದ್ದೇವೆ. ಯಾಕೆ ಗೊತ್ತಾ? More grace will come. ಹೆಚ್ಚಾದ ಕೃಪೆ ಬರಲಿ ಅನ್ನೋದಕ್ಕಾಗಿ. David comes to the house. ಆ ಆಲಯಕ್ಕೆ ದೇವರು ದಾವೀದನು ಬರ್ತಾನೆ. Comes to his house. ಅವನ ಮನೆಗೆ ಅವನು ಬರ್ತಾನೆ. His wife goes to him and says, why you are a king but you dance like a madman? ಅವನ ಹೆಂಡತಿ ಹೋಗಿ ಹೇಳ್ತಾನೆ, ಇವ ರಾಜನಾಗಿದ್ದು ಹುಚ್ಚಂತರ ಯಾಕೆ ಕುಣಿತಾ ಇದೀಯ ಅಂತ. He said, ಅವನು ಹೇಳ್ತಾನೆ, it was not your father's house who appointed me king. ನಿನ್ನ ತಂದೆ ಮನೆ ನನ್ನ ರಾಜನಾಗಿ ಇಲ್ಲಿ God ನೇಮಿಸಿದ. appointed me king. ದೇವರು ನನ್ನ ರಾಜನಾಗಿ ಇಲ್ಲಿ ನೇಮಿಸಿದ್ದಾರೆ. I was tending the sheep in the desert. ಅರಣ್ಯದಲ್ಲಿ ಕುರಿ ಕಾಯ್ತಾ ಇದ್ದೆ ನಾನು. Nobody cared. ಯಾರು ಕೂಡ ನನ್ನ ಬಗ್ಗೆ ಕಾಳಜಿ ವಹಿಸೂರಿಲ್ಲ. ನಾನು ಇವತ್ತು ಫ್ರಾಂಕ್ ಆಗಿ ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿ. ನನ್ನ ಕಡೆ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ರಿ. ನಾನು ದೇವ್ರು ನಂಬಿಲ್ಲಾಗ, ನಾನು ದೇವರಿಗೆ ನಂಬದೇ ಇರುವಾಗ ಒಬ್ಬರಾದ್ರೂ ನಂತರ ಬಂದು ಎಲ್ಲರೂ ನನ್ನನ್ನು ಟೀಕೆ ಮಾಡೋರೇ ಇದ್ರು. ನೀನ್ ಸರಿ ಇಲ್ಲ, ನೀನು ಉದ್ಧಾರ ಆಗಲ್ಲ. ನನ್ನ ಲೈಫಲ್ಲಿ ಆಗ್ತಾರೆ ಹೇಳ್ತಿರೋದು ನಿಮಗೆ. ನನ್ನ ಜೀವಿತದಲ್ಲಿ ಆದ ಅನುಭವ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ. ದೇವರಿಗೆ ನಂಬದೇ ಇರುವಾಗ ಅನೇಕರು ಬಂದು ನನ್ನ ಟೀಕೆ ಮಾಡುವರು, ದೂಷಣೆ ಮಾಡುವರು, ಕೀಳಾಗಿ ನೋಡುವವರೇ ಇದ್ರು. ನೀನು ಉದ್ಧಾರ ಆಗಲ್ಲ, ನಿಮ್ ಜೀವಿತದಲ್ಲಿ ಉದ್ಧಾರ ಆಗೋದಿಲ್ಲ, ನೀನು ಹಂಗೆ ಸಾಯ್ತೀಯ, ಇದೇ ರೀತಿಯಲ್ಲಿ ಫ್ಯೂಚರೇ ಇಲ್ಲ, ಭವಿಷ್ಯತೆ ನಿನಗಿಲ್ಲ ಅಂತ. ಒಬ್ಬನು ಬಂದು ನನಗೆ ಎಂಕರೇಜ್ ಮಾಡೋ ಒಬ್ಬನು ಇದ್ದಿಲ್ಲ. ಯಾರೊಬ್ಬರು ಕೂಡ ನನಗೆ ಧೈರ್ಯ ನಾನು ಎಲ್ಲಿ ಬಿದ್ದಿದ್ದೆ, ನಾನು ಊಟ ಮಾಡಿದೇನೋ, ನಾನು ಬಟ್ಟೆ ಇದೇನೋ, ಏನ್ ಒಬ್ಬರು ನನಗೆ ವಿಚಾರ ಮಾಡೋರು ಇಲ್ಲ, ನನ್ನ ಬಗ್ಗೆ ಕಾಳಜಿ ವಹಿಸೋರು, ನನ್ನ ಬಗ್ಗೆ ವಿಚಾರಿಸುವವರು ಯಾರೊಬ್ಬರು ಕೂಡ ಇರಲಿಲ್ಲ. ಆದ್ರೆ ದೇವ್ರು ಬಂದ. ದೇವರು ಬಂದರು. ಅದಕ್ಕೆ ದಾವೀದ ಹೇಳ್ತಾನೆ, ನಿನ್ನ ತಂದೆ ಮನೆ ನನ್ನನ್ನು ರಾಜ ಮಾಡಿಲ್ಲ, ನಾನು ಹುಡುಕುವ ದೇವ್ರು ನನ್ನ ರಾಜನಾಗಿ ಮಾಡಿ, ಅವನಿಗೋಸ್ಕರ ಕುಣಿತೀನಿ, ಡ್ಯಾನ್ಸ್ ಮಾಡ್ತೀನಿ, ಅವನಿಗೋಸ್ಕರ ಚೆನ್ನಾಗಿರ್ತೇನೆ. ನೀನು ಮನುಷ್ಯರ ಮುಂದೆ ದೊಡ್ಡವನಾಗಿ ತೋರಿಸ್ಕೊಂಡ್ರೆ ದೇವ್ರ ಮುಂದೆ ನೀನು ಚಿಕ್ಕವನಾಗ್ತೀಯ.
ಅದೇ ದೇವ್ರ ಮುಂದೆ ನೀನು ಚಿಕ್ಕವನಾಗಿ ತೋರಿಸಿದ್ರೆ ಜನರ ಮುಂದೆ ದೇವ್ರು ನಿನ್ನ ದೊಡ್ಡವನಾಗಿ ಮಾಡ್ತಾರೆ. ಈ ತರ ಪ್ರಸಂಗ ಮಾಡ್ತಿರೋದು, ಈ ತರ ಹೇಳ್ತಿರೋದು, ಈ ತರ ಪ್ರಾಫೆಸಿ ಮಾಡ್ತಿರೋದು, ಇದು ಸುಮ್ಮನೆ ಹುಚ್ಚ ಅಲ್ಲ. ನನಗೆ ಗೊತ್ತು ನನ್ನ ಲೈಫ್ ಎಲ್ಲಿಂದ ಬಂದಿದೆ ಅಂತ. ಯಾರು ಬೆಲೆ ಕೊಡ್ತಿದ್ದಿಲ್ಲ ನನ್ನನ್ನು, ಯಾರು ನನ್ನ ಮೂಸಿ ನೋಡ್ತಿದ್ದಿಲ್ಲ, ಯಾರು ದುಡ್ಡು ಕೊಡೋರು ಇಲ್ಲ. ಆದ್ರೆ ಅದ್ರಲ್ಲಿ ಎಲ್ಲಿ ಬಿದ್ದಿದ್ದು ಅಲ್ಲೇ ಯೇಸು ಬಂದು ಎಲ್ಲರೂ ನೀನ್ ಡಿಸ್ಕ್ವಾಲಿಫೈ, ನಿನ್ ಯೋಗ್ಯತೆ ಇಲ್ಲ, ನಿನ್ ಲೈಫ್ ಅಷ್ಟೇ, ನೀನ್ ಸಾಯ್ತಿ ಅಂತ ಹೇಳ್ತಿದ್ರು. ಆದ್ರೆ ದೇವ್ರು ಹೇಳ್ತಾನೆ, ನೀನು ಹೊಸ ಲೈಫ್ ನಿನಗೆ ಕೊಡ್ತೀನಿ. In the hands of the master, ಗುರುವಿನ ಕೈಗಳು, a clay can become a potter. ಆತನ ಕೈಯಲ್ಲಿ ಆ ಮಣ್ಣಿನಿಂದ ಒಂದು ದೊಡ್ಡ ಸುಂದರವಾದ ಪಾತ್ರೆಯಾಗಿ ಕೈ ಪರಿಣಾಮ ಆಗುತ್ತದೆ. That's why we do like this. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ತೇವೆ. We don't care for what men say. ಜನರು ಏನ್ ನಮ್ಮ ಬಗ್ಗೆ ಹೇಳ್ತಾರೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. We do the will of the Father. ತಂದೆಯ ಚಿತ್ತವನ್ನೇ ಮಾಡುವವರಾಗಿದ್ದೇವೆ. We please the Father. ನಾವು ತಂದೆಯನ್ನ ಮೆಚ್ಚಿಸುವವರಾಗಿದ್ದೇವೆ. Amen. Hallelujah. Just close your eyes and lift your hands. ಇರುವ ಜಾಗದಲ್ಲಿ ಕಣ್ಣನ್ನು ಮುಚ್ಚಿರಿ, ಕೈ ಮೇಲಕ್ಕೆ ಎತ್ತಿರಿ. Father, I thank you for your presence. ತಂದೆ, ನಿನ್ನ ಪ್ರಸನ್ನತೆಗಾಗಿ ನನಗೆ ಸ್ತೋತ್ರ ಮಾಡ್ತೇನೆ. Rakapala shikabalaba. This fasting prayer, ಈ ಉಪವಾಸ ಪ್ರಾರ್ಥನೆಯಲ್ಲಿ Lord, whatever they are praying for, ಕರ್ತನೇ, ಅವರು ಏನೆಲ್ಲ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ, right now in the name of Jesus. ಯೇಸುವಿನ ನಾಮದಲ್ಲಿ ಈಗಲೇ, Right now in the name of Jesus. ಈಗಲೇ ಯೇಸುವಿನ ನಾಮದಲ್ಲಿ Rakapala kaposh. Bring all their requests in your presence. ಅವರ ಎಲ್ಲ ವಿನಂತಿ ವಿಜ್ಞಾಪನೆಗಳನ್ನು ನಿನ್ನ ಪ್ರಸನ್ನೆಯಲ್ಲಿ ತರ್ತಾ ಇದ್ದೇನೆ. Shikaparakataraboshia. As you lift those hands, ನಿಮ್ಮ ಕೈಯನ್ನು ಮೇಲೆ ಕೆತ್ತಿರುವಾಗಲೇ the glory of the Lord is coming. ದೇವರ ಮಹಿಮೆ ಇಳಿದು ಬರ್ತಾ ಇದೆ. Glory of the Lord is coming. ದೇವರ ಮಹಿಮೆ ಇಳಿದು ಬರ್ತಾ ಇದೆ. Don't be ashamed of him. Don't be ashamed of Jesus. ಯೇಸುವನ್ನು ನೋಡಿ ನಾಚಿಕೆ ಪಡುವವರು, ಅವಮಾನ ನಾಚಿಕೆ ಪಡುವವರು ಆಗ್ಬೇಡ್ರಿ ನೀವು. Lift your hands boldly. Say, Lord, here I am. I'm nothing before you. ನಿಮ್ಮ ಕೈಯನ್ನು ನೇರವಾಗಿ ಮೇಲಕ್ಕೆ ಎತ್ತಿ ಧೈರ್ಯದಿಂದ ಹೇಳ್ರಿ, ಕರ್ತನೇ, ನಿನ್ನ ಮುಂದೆ ನಾನು ಏನೂ ಅಲ್ಲ. Come before your throne. ನಿನ್ನ ಸಿಂಹಾಸನದ ಮುಂದೆ ನಾನು ಬರ್ತಾ. Whatever I am is your grace. ನಾನು ಈ ದಿನ ಏನಾಗಿದ್ದನೋ ಅದೆಲ್ಲವೂ ನಿನ್ನ ಕೃಪೆಯ ನಿಮಿತ್ತವೇ. I'd have nothing in me to have prideness. I humble myself. ನಾನು ಹೊಗಳಿಕೊಳ್ಳುವುದಕ್ಕೆ, ಕೊಚ್ಚಿಕೊಳ್ಳುವುದಕ್ಕೆ ನನ್ನ ಹತ್ರ ಏನು ಇಲ್ಲ. ಕರ್ತನೇ, ನಿನ್ನ ಮುಂದೆ ನಾನು ತಗ್ಗಿಸ್ಕೊಳ್ತಾ ಇದ್ದೇನೆ. Come on, say it. ಅದನ್ನ ಹೇಳ್ರಿ, Lord, I humble ನಿನ್ನ myself. ಮುಂದೆ ನಾನು ತಗ್ಗಿಸ್ಕೊಳ್ತಾ ಇದ್ದೇನೆ ಕರ್ತನೇ. Rabala kapara kaposhi kapara. Li kapara te koboshi. Libra tala mano kerebana se kerebaraka. Shira balate rebe. Okay, now let's pray. Lift your hands. ಪ್ರಾರ್ಥಿಸೋಣ, ಕೈನ ಮೇಲೆ ಕೆತ್ತಿರಿ. Father, in the mighty name of Jesus, ತಂದೆ ಯೇಸುವಿನ ಬಲವಾದ ನಾಮದಲ್ಲಿ, as we are in your presence, ಪ್ರಸನ್ನತ ನಾವು ಇರುವಾಗಲೇ I take authority over every demonic spirit that is attacking this people. ಈ ಜನರ ಮೇಲೆ ದಾಳಿ ಮಾಡ್ತಿರುವಂತ ಎಲ್ಲ ದುಷ್ಟ ಆತ್ಮನ ಶಕ್ತಿಗಳ ಮೇಲೆ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದಾರೆ. Every evil forces, ಎಲ್ಲ ದುಷ್ಟನ ಒತ್ತಡದ ಬಾಧೆಗಳು, every sickness, ಎಲ್ಲ ರೋಗಗಳು, every diseases, ಎಲ್ಲ ಬಾಧೆಗಳು, every generational curse, ಎಲ್ಲ ಸಂತತಿಯ ಶಾಪಗಳು, everything that is tormenting them. ಅವ್ರನ್ನ ಯಾವುದೆಲ್ಲ ಹಿಂಸೆ ಪಡಿಸ್ತಾ ಇದ್ದು ಎಲ್ಲ ಸಂಗತಿಗಳು Come on, lift your hands. ಕೈನ ಮೇಲೆ ಕೆತ್ತಿರಿ. In the name of Jesus, mighty name of Jesus, ಯೇಸುವಿನ ಬಲವಾದ ನಾಮದಲ್ಲಿ I release a mighty anointing right now over their life. ಇವರ ಜೀವಿತದ ಮೇಲೆ ಈಗಲೇ ಬಲವಾದ ಅಭಿಷೇಕವನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. I destroy every works of Satan. ಸೈತಾನನ ಎಲ್ಲ ಕಾರ್ಯಗಳನ್ನು ನಾಶ ಮಾಡ್ತಾ ಇದ್ದೇನೆ. I destroy everything that is troubling them. ಅವರಿಗೆ ತೊಂದರೆ ಪಡಿಸಿರುವಂತ ಎಲ್ಲ ಸಂಗತಿಗಳನ್ನು ನಾಶಪಡಿಸ್ತಾ ಇದ್ದೇನೆ. In the mighty name of Jesus, ಯೇಸುವಿನ ಬಲವಾದ ನಾಮದಲ್ಲಿ lift your hands and receive it. ಕೈನ ಮೇಲೆ ಕತ್ತಿ ಅದು ಹೊಂದಿಕೊಳ್ಳ್ರಿ. This is the end of every trial and of every pain you're going through. ನೀವು ಹಾದು ಹೋಗ್ತಿರುವಂತ ಎಲ್ಲ ಕಷ್ಟ, ನೋವುಗಳು, ಎಲ್ಲ ಹಿಂಸೆಗಳ ಕಡೆಯ ದಿನ ಇದಾಗಿದೆ. Something new is happening in your life. ನಿಮ್ಮ ಜೀವಿತದಲ್ಲಿ ಏನೋ ಒಂದು ಹೊಸದು ಆಗ್ತಾ ಇದೆ. Doors are opening. ಬಾಗಿಲುಗಳು ತೆರೆಯಲ್ಪಡ್ತಾ ಇದೆ. Miracles are happening. ಅದ್ಭುತಗಳು ಆಗ್ತಾ ಇವೆ. Come on, lift your hands and pray in the Holy Ghost. ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸಿರಿ, ಕೈನ ಮೇಲೆ ಕೆತ್ತಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿರಿ.